ಮೊದಲನೇದಾಗಿ ಎಲ್ಲ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ತುಂಬಾ ಜನ ಪರ್ಸನಲಿ ಮೆಸೇಜ್ ಮಾಡಿದ್ರಿ, ನಾನೊಬ್ಬ ಈ ಫ್ಯಾಮಿಲಿ ಮೆಂಬರ್ ಅಂತ ನನಗೆ ತೋರಿಸ್ಕೊಟ್ರಿ, ಅದಕ್ಕೆ ಹಾರ್ಟ್ಫುಲಿ ಥ್ಯಾಂಕ್ ಯು ಸೋ ಮಚ್. ನಾನು ಇಷ್ಟು ಜನ ನನ್ನ ಇಷ್ಟಪಡ್ತಾರೆ ಅಂತ ನನ್ ಗೊತ್ತಿರ್ಲಿಲ್ಲ, ಬಟ್ ಆ ಕನ್ಸರ್ನ್ ಏನ್ ತೋರಿಸಿದೀರಾ ಹಾರ್ಟ್ಫುಲಿ ಒನ್ಸ್ ಅಗೇನ್ ಎಲ್ಲ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಗೊತ್ತೇ ಇದೆ ಏನೆಲ್ಲ ಆಗಿತ್ತು ಅಂತ, ಆಲ್ಮೋಸ್ಟ್ ಎಲ್ಲ ಮಾಧ್ಯಮದಲ್ಲೂ ಅದನ್ನ ತೋರಿಸಿದ್ದಾರೆ. ಸೊ ಅದು ರಿಕವರ್ ಆಗಿದೆ ಅಂಡ್ ನಾನು ವಾಪಸ್ ಬಂದು ಎಲ್ಲರನ್ನೂ ಪರ್ಸನಲಿ ಮೀಟ್ ಮಾಡಕ್ ಆಗಿರ್ಲಿಲ್ಲ ಅಥವಾ ಮಾತಾಡಕ್ಕೂ ಆಗಿರ್ಲಿಲ್ಲ. ಅದಕ್ಕೆ ಗುರು ಸರ್ ಹೇಳಿದ್ರು ಇವತ್ತು, ಮತ್ತೆ ನಮ್ಮ ಸುಧೀಂದ್ರ ಅಣ್ಣನೂ ಹೇಳಿದ್ರು ಒಂದ್ಸರಿ ಅಡ್ರೆಸ್ ಮಾಡೋಣ ಅಂತ. ಸೊ ನಾವು ಐ ಆಮ್ ಫೈನ್. ಥ್ಯಾಂಕ್ ಯು ಹೇಳ್ಬೇಕಿತ್ತಷ್ಟೇ ಇದು ಒಂದು ಮೂಲಕ. ಇಲ್ಲ ಪ್ರೆಸ್ ಶೋನಲ್ಲೇ ನಾನು ಇದ್ನಲ್ಲ, ಪ್ರೆಸ್ ಶೋ ಮುಗಿಸ್ಕೊಂಡು ಯೂಶಲಿ ಒಂದು ಅನಾಥಾಶ್ರಮ ಇದೆ ಅಲ್ಲಿ ಸಂಡೇಸ್ ನಾನು ಹೋಗ್ತಾ ಇರ್ತೀನಿ. ಬಟ್ ಈ ಸಂಡೇ ನಾವು ಸರ್ ಮತ್ತೆ ನಾವೆಲ್ಲ ಅನ್ಕೊಂಡಿದ್ ಪ್ರಕಾರ ಒಂದು ಟ್ರಾವೆಲ್ ಪ್ಲಾನ್ ಮಾಡಿದ್ವಿ ಸಿನಿಮಾ ರಿಲೀಸ್ಗೆ. ಹಾಗಾಗಿ 2 ದಿನ ಮುಂಚೆನೆ, ಸೊ ಅವತ್ತು ಟೈಮ್ ಇತ್ತಲ್ಲ, ಸೊ ಸಂಜೆ ಅಲ್ಲಿಗೆ ಹೋಗಿದ್ವಿ. ಆಕ್ಚುಲಿ ಹೇಳ್ಬೇಕಂದ್ರೆ ಯೂಶಲಿ ಗಿರೀಶ್ ಅವ್ರಿಗೆ ಗೇರ್ ಗಾಡಿ ಓಡಿಸೋ ಅಭ್ಯಾಸ, ಅವ್ರಿಗೆ ಆಟೋಮೆಟಿಕ್ ಅಷ್ಟು ಅಭ್ಯಾಸ ಇಲ್ಲ. ಸೊ ಅವ್ರು ನನ್ ಗಾಡಿ ಓಡಿಸ್ತಿದ್ರು, ನಾನು ಹಿಂದೆ ಕೂತಿದ್ದೆ. ಬರ್ಬೇಕಾದ್ರೆ ಅವರು ಮಂಗೂಸಿ ಬಂತು ಅಂತ ಹೇಳಿದ್ರು, ಅದನ್ನ ಅವಾಯ್ಡ್ ಮಾಡಕ್ ಹೋಗಿ ಅವ್ರಿಗೆ ಕ್ಲಚ್ ಮತ್ತೆ ಎಕ್ಸಲೇಟರ್ ಡಿಫ್ರೆನ್ಸ್ ಗೊತ್ತಾಗಿಲ್ಲ ಅನ್ಸುತ್ತೆ, ಆಲ್ ಆಫ್ ಅ ಸಡನ್ ಪ್ರೆಸ್ ಮಾಡಿದ್ದಾರೆ. ಸೊ ನನ್ಗೆ ನಾನು ಹಿಂದೆ ಕೂತಿದ್ದೆ, ಇಲ್ಲಿ ತಾಗಿ ಸ್ವಲ್ಪ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗಿ ಬ್ಲ್ಯಾಕ್ ಔಟ್ ಆಗಿತ್ತು. ಅದಕ್ಕೆ ಅವರು ಆಲ್ ಆಫ್ ಅ ಸಡನ್ ಪ್ಯಾನಿಕ್ ಆಗಿ ಅಲ್ಲೇ ಹತ್ರದಲ್ಲಿ ಹಾಸ್ಪಿಟಲ್ ನನ್ನ ಅಡ್ಮಿಟ್ ಮಾಡಿದ್ರು. ಅಲ್ಲಿ ಸರ್ಟನ್ ಸ್ಕ್ಯಾನ್ಸ್ ಎಲ್ಲ ಮಾಡಿದ್ರು, ಇಂಟರ್ನಲ್ ಬ್ಲೀಡಿಂಗ್ ಎಲ್ಲ ಚೆಕ್ ಮಾಡಿದ್ರು. ಅವ್ರು ಹೇಳಿದ್ದು ಅದೇ, ಲೈಕ್ ಚೋಕ್ ಆಗಿ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗಿ ಬ್ಲ್ಯಾಕ್ ಔಟ್ ಆಗಿರುತ್ತೆ. ಸೊ ಒಂದು 12 hours ಅಬ್ಸರ್ವೇಷನ್ ಅಲ್ಲಿ ಇರಿ ಅಂತ. ಸೊ ಹಾಗಾಗಿ ಅಲ್ಲೇ ಇರ್ಬೇಕಾಯ್ತು. ಅವ್ರು ಆಕ್ಚುಲಿ 1 day ಹೇಳ್ತಿದ್ರು, ಬಟ್ ನೆಕ್ಸ್ಟ್ ಡೇ ಸಿನಿಮಾ ಕೂಡ ರಿಲೀಸ್ ಇತ್ತು. ಅಂಡ್ ಆ ಒಂದು ಓಡಾಟದಲ್ಲಿ ಆತರ ಒಂದ್ ಕಡೆ ಕಟ್ಟ ಕೂರಕ್ಕೆ ಮನ್ಸು ಆಗ್ತಿರ್ಲಿಲ್ಲ, ಬಟ್ ಬಾಡಿ ಸಪೋರ್ಟ್ ಮಾಡ್ತಿಲ್ಲ. ಸೊ ಅಟ್ ಲೀಸ್ಟ್ ಅವರು 12 hours ಆದ್ರೂ ಇಲ್ಲೇ ಇರಿ ಅಂತ ಅಲ್ಲೇ ಇರಿಸ್ಕೊಂಡ್ರು. ಭಾರತ್ ಹಾಸ್ಪಿಟಲ್ ತಿಂಗಿರಿ, ನಮ್ಮ ಮನೆ ನೆಕ್ಸ್ಟ್ ಡೇ ಅದಿರೋದು ಅಲ್ಲಿ ಹತ್ರ. ಇಲ್ಲ ಅವ್ರ ಫ್ರಂಟ್ ಅಲ್ಲಿ ಕೂತಿದ್ರು, ಸೀಟ್ ಬೆಲ್ಟ್ ಹಾಕಿದ್ರು, ನಾನ್ ಹಿಂದೆ ಕೂತಿದ್ದೆ. ಸೊ ಯೂಶಲಿ ಹಿಂದೆ ಅಂದ್ರೆ ನೀವು ಪ್ರಿಡಿಕ್ಟ್ ಮಾಡಲ್ವಲ್ಲ. ಆಮೇಲೆ ಅದು ಹೈವೇನೂ ಅಲ್ಲ, ಆಮೇಲೆ ಮೇನ್ ರೋಡು ಅಲ್ಲ, ಅದು ತುಂಬಾ ಇಂಟೀರಿಯರ್ ಪಾರ್ಟ್ ಅಲ್ಲಿ ಇದೆ ಆ ಜಾಗ, ಆಶ್ರಮ. ಸೊ ಆಬ್ವಿಯಸ್ಲಿ ನಾನು ಪ್ರೆಡಿಕ್ಟ್ ಮಾಡಿರ್ಲಿಲ್ಲ, ಅದನ್ನ ಹಾಕೊಂಡಿರ್ಲಿಲ್ಲ. ನಾನ್ ನಂದೇನೋ ಹಿಂದೆ ಕೆಲಸ ಮಾಡ್ತಿದ್ದೆ, ಶೋ ಕೂಡ ಮುಗ್ದಿತ್ತಲ್ಲ ಆಗ್ತಾನೆ, ಅದ್ರದ್ದು ಒಂದಷ್ಟು ಎಡಿಟಿಂಗ್ ಇದೆಲ್ಲ ಮಾಡ್ತಿದ್ದೆ. ಸಿನಿಮಾ ನಾನು ಇವತ್ತು ಬರೀ ಥ್ಯಾಂಕ್ ಯು ಹೇಳೋದೇ ಇದೆ ನನ್ಗೆ ಎಲ್ಲರಿಗೂ. ಸೊ ಸಿನಿಮಾಗೂ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಸ್ಪೆಷಲಿ ನನ್ಗೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್, ನಾನು ಈ ತರ ಜನಗಳ ರೆಸ್ಪಾನ್ಸ್ ನೋಡ್ತಾ ಇರೋದು, ಅಥವಾ ಜನ ಮೆಸೇಜ್ ಮಾಡಿ ನಿಮ್ ಸಿನಿಮಾ ನೋಡಿದೀವಿ, ಸಿನಿಮಾ ಚೆನ್ನಾಗಿತ್ತು, ಈ ಸೀನ್ ಚೆನ್ನಾಗಿತ್ತು ಅಂದ್ರೆ ಆತರ ಪ್ರೇಸ್ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಅದು ತುಂಬಾ ಖುಷಿ ಆಗ್ತಿದೆ. ಸ್ಪೆಷಲಿ ಗದಗ್, ದಾವಣಗೆರೆ, ಗುಲ್ಬರ್ಗ, ರಾಯಚೂರ್, ಮ್ಯಾಂಗ್ಳೂರ್, ಮೈಸೂರು, ಹಾಸನ್, ಕೋಲಾರ್, ಚಿತ್ರದುರ್ಗ, ಬೆಲ್ಗಾಂ, ಹುಬ್ಳಿ, ಚಿಕ್ಕಬಳ್ಳಾಪುರ, ಮಂಡ್ಯ, ಪ್ರತಿಯೊಬ್ಬರಿಗೂ ಯಾರ್ಯಾರು ಇಲ್ಲೆಲ್ಲ ಸಿನಿಮಾ ನೋಡಿದೀರಾ, ಥ್ಯಾಂಕ್ ಯು ಸೋ ಮಚ್. ನನ್ಗೆ ತುಂಬಾ ದೊಡ್ಡ ಸಪೋರ್ಟ್ ಆಗಿದೆ, ಇದು ಒಂದು ಶಕ್ತಿ ಆಗಿದೆ. ಅಂಡ್ ಅಲ್ಲಿಂದ ಮೆಸೇಜ್ ಎಲ್ಲ ಮಾಡ್ತಿದ್ದಾರೆ, ರೆಸ್ಪಾನ್ಸ್ ಎಲ್ಲ ನೋಡ್ತಿದ್ದಾರೆ. ನಮ್ಗೆ ಸೆಕೆಂಡ್ ಶೋ ಇಲ್ಲೆಲ್ಲ ಹೌಸ್ಫುಲ್ ಆಗಿದೆ. ಸೊ ನನ್ಗೆ ಇದೊಂಥರ ತುಂಬಾ ವೆಲ್ಕಮಿಂಗ್, ಓವರ್ವೆಲ್ಮಿಂಗ್ ಎಕ್ಸ್ಪೀರಿಯನ್ಸ್. ಸೊ ಹೀಗೆ ಪ್ರತಿಯೊಬ್ರು ಸಪೋರ್ಟ್ ಮಾಡ್ತಾರೆ. ಆಬ್ವಿಯಸ್ಲಿ ಥರ್ಸ್ಡೇ, ಫ್ರೈಡೇ ಇತ್ತು, ನಾವು ಪ್ರಾಕ್ಟಿಕಲಿ ಪ್ರಿಪೇರ್ ಆಗಿದ್ವಿ. ಓಕೆ, ನಮ್ಗೆ ಒಂದು 30%, 40% ಆಕ್ಯುಪೆನ್ಸಿ ಇರ್ಬೋದು ಅಷ್ಟೇ, ಜಸ್ಟ್ ಬಿಕಾಸ್ ಥರ್ಸ್ಡೇ ಯಾರು ರೆಡಿ ಆಗಿರಲ್ಲ ಸಿನಿಮಾ ನೋಡೋದಕ್ಕೆ. ಅಂಡ್ ಫ್ರೈಡೇಗಿಂತ ಸ್ಯಾಟರ್ಡೆ, ಸಂಡೇ ಜಾಸ್ತಿ ಇರುತ್ತೆ. ಅಂಡ್ ನಾವು ಅನ್ಕೊಂಡಿದ್ದ ಹಾಗೆ ಇವತ್ತು ಒಂದಷ್ಟು ಕಡೆ ಬುಕ್ ಮೈ ಶೋಲು ಬೆಳಿಗ್ಗೆ ನಾನು ಎದ್ದು ನೋಡಿದಾಗ ಒಂದಷ್ಟು ಫಾಸ್ಟ್ ಫೀಲಿಂಗ್ ಅಲ್ಲಿ ಇತ್ತು. ಎಲ್ಲ ಆರೆಂಜ್ ಅಲ್ಲಿ, ನಂದು ಆರೆಂಜ್ ಅಲ್ಲಿ ನೋಡ್ತಾ ಇರೋದು ಫಸ್ಟ್ ಟೈಮ್ ಇವತ್ತು. ಸೊ ನನಗೆ ಇವತ್ತು ಏನ್ ಮಾತಾಡ್ಬೇಕು, ಹೇಗೆ ರಿಯಾಕ್ಟ್ ಮಾಡ್ಬೇಕು ಅಂತಾನೂ ಗೊತ್ತಾಗ್ತಿಲ್ಲ. ಖುಷಿ ಆಗ್ತಿದೆ. ಒಂದು ನಂಬಿಕೆಯಲ್ಲಿ ಏನೊಂದು ಕೆಲಸ ಸ್ಟಾರ್ಟ್ ಮಾಡಿದ್ವಿ, ಅದು ನೀಟಾಗಿ ಆಗಿದೆಯಲ್ಲ ಅಂತ ಒಂದೊಂದು ಖುಷಿ ಇದೆ. ಜನಗಳು ಅದೇ ರೀತಿ ಅಪ್ರಿಶಿಯೇಟ್ ಮಾಡ್ತಿದ್ದಾರೆ. ಎಲ್ಲಾ ಪರ್ಸ್ಪೆಕ್ಟಿವ್ ಜನ ಇದನ್ನ ನೋಡಿದ್ದಾರೆ, ಅವ್ರವ್ರದ್ದೇ ಒಂದಷ್ಟು ಖುಷಿ ಇದೆ. ಕೆಲವೊಂದ್ ಕಡೆ ನಾನು ಹತ್ತಾಗ ಅವ್ರು ಹತ್ತಿದ್ದಾರೆ, ಅದರಲ್ಲಿ ಅವ್ರಿಗೆ ಬೇಜಾರು ಕೂಡ ಆಗಿದೆ. ಸೊ ಹೋಲ್ ಆಗಿ ಫ್ಯಾಮಿಲಿ, ನಾವು ಏನ್ ಎಲ್ಲರಿಗೂ ಸ್ಟಾರ್ಟಿಂಗ್ ಇಂದ ನಮ್ಮ ಪ್ರಮೋಷನ್ ಇದರಲ್ಲಿ ಹೇಳ್ತಾ ಇದ್ವಿ, ಒಂದು ಫ್ಯಾಮಿಲಿ ಎಂಟರ್ಟೈನರ್ ಇದು. ಸೊ ಫ್ಯಾಮಿಲಿ ಸಮೇತ ಸಿನಿಮಾ ನೋಡಿದಾಗ ಪ್ರತಿಯೊಬ್ರು ಹೇಳಿರೋ ಪಾಯಿಂಟ್, ಒಂದು ಫ್ಯಾಮಿಲಿ ಆರಾಮಾಗಿ ನೋಡ್ಬೋದು, ಏನು ವಲ್ಗ್ಯಾರಿಟಿ ಇಲ್ಲ. ಆಕ್ಷನ್ ತೀರಾ ಓವರ್ ಆಗಿ ಆಕ್ಷನ್ ಮಾಡಕ್ ಹೋಗಿಲ್ಲ, ಎಷ್ಟು ಆ ಒಂದು ಪಾತ್ರಕ್ಕೆ ಬೇಕಾಗಿದೆ ಅಷ್ಟೇ ಆಕ್ಷನ್ ಇದೆ. ಪ್ರತಿ ಒಂದು ಕ್ಯಾರೆಕ್ಟರ್ ಇಮೋಷನ್ಸ್ ಜೊತೆ ಕನೆಕ್ಟ್ ಆಗಿದ್ದಾರೆ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಾನು ಏನೆಲ್ಲ ಒಂದಷ್ಟೇ ಜಾಗದ ಹೆಸರೆಲ್ಲ ಹೇಳಿದೆ, ಅಲ್ಲಿ ಆ ರೆಸ್ಪಾನ್ಸ್ ನೋಡೋದ್ರಿಂದ
ಇವತ್ತಿಂದ ನಾನು ಎಲ್ಲ ಕಡೆ ಟ್ರಾವೆಲ್ ಮಾಡೋದಕ್ಕೆ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಇವತ್ತು ಮಂಡ್ಯ, ನಾಳೆಯಿಂದ ನಾರ್ತ್ ಕರ್ನಾಟಕದಿಂದ ಸ್ಟಾರ್ಟ್ ಮಾಡ್ಕೊಂಡು ಎಲ್ಲ ಕಡೆ ವಿಸಿಟ್ ಮಾಡ್ತೀವಿ. ಹೀಗೆ ರೆಸ್ಪಾನ್ಸ್ ಮಾಡ್ತಾ ಇರಿ. ಐ ರಿಯಲಿ ನೀಡ್ ಯು ಆಲ್. ಥ್ಯಾಂಕ್ ಯು. ಟೋಟಲ್ ಒಂದು 150 ಸೆಂಟರ್ ನಾವು ಅವ್ರಿಗೆ ಹೇಳಿದೆ. ಫಸ್ಟ್ ವೀಕ್ ನಮ್ಗೆ 150 ಮಾಡಿ ಸಾಕು, ನೆಕ್ಸ್ಟ್ ವೀಕ್ ಮತ್ತೆ ಓಪನ್ ಮಾಡ್ಕೊಳ್ಳೋಣ ಸಿ ಸೆಂಟರ್ ಬಿ ಸೆಂಟರ್ಗಳೆಲ್ಲ ಅಂತ ಆ ಥರ ಪ್ಲಾನಲ್ಲೇ ಹೋಗಿದ್ದು. ನಾವು ಅಂದ್ಕೊಂಡಿರೋದು ಎಲ್ಲ ಒಳ್ಳೊಳ್ಳೆ ಥಿಯೇಟರ್ಗಳೇ ನಮಗೆ ಸಿಕ್ಕಿದೆ. ಸಿಂಗಲ್ ಸ್ಕ್ರೀನಲ್ಲೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಗುರುವಾರ ರಿಲೀಸ್ ಮಾಡಿದ್ರಿಂದ ಗುರುವಾರ ಸೆಕ್ಷನ್ ಸ್ವಲ್ಪ ಕಮ್ಮಿನೇ ಇತ್ತು ನಮಗೆ. ನಮ್ಮ ಪ್ಲಾನ್ ಏನಿತ್ತು ಅಂದ್ರೆ ಗುರುವಾರ ರಿಲೀಸ್ ಮಾಡೋಣ, ಒಂದಿಷ್ಟು ಇಲ್ಲೊಂದು 4 ಮಲ್ಟಿಪ್ಲೆಕ್ಸ್ ಅಲ್ಲಿ ಹಾಕೋಣ ಅಂತ ಇತ್ತು. ನಮ್ಮ ಗುರುವಾರಕ್ಕೆ ಥಿಯೇಟರ್ಗಳು ಸಿಕ್ಬಿಡ್ತು, ಸಿಂಗಲ್ ಥಿಯೇಟರ್ ಎಲ್ಲ. ಅದಕ್ಕೆ ಎಂಟೈರ್ ಕರ್ನಾಟಕ ಪ್ಲಾನ್ ಮಾಡಿಬಿಟ್ವಿ. ಶುಕ್ರವಾರದಿಂದ ಗುರುವಾರದಿಂದ ಶುಕ್ರವಾರ ರೈಸ್ ಆಯ್ತು. ಇವತ್ತು ಎಲ್ಲ ಆರೆಂಜ್ಗಳು ಕಾಣ್ತಾ ಇದ್ದಾವೆ, ಖುಷಿ ಆಗ್ತಾ ಇದೆ. ನನ್ನ ಲೈಫಲ್ಲೂ ಇದು ಈ ತರ ಈ ಹೌಸ್ಫುಲ್ ಇದೆಲ್ಲ ನೋಡ್ತಾ ಇರೋದು ಫಸ್ಟ್ ಟೈಮ್. ಒಂದು ಜೋಶಲ್ಲಿ ಇದೀವಿ. ಆ ಜೋಶಲ್ಲಿ ಈಗ ನಾವೆಲ್ಲ ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳ ಪ್ರಮೋಷನ್ಗೆ ಇವತ್ತು ಮಂಡ್ಯ ಮುಗಿಸ್ಕೊಂಡು ಬಂದು ನಾಳೆಯಿಂದ ಚಿತ್ರದುರ್ಗ, ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಬೆಳಗಾಂ ಇಲ್ಲೆಲ್ಲ ಟ್ರಾವೆಲ್ ಮಾಡೋಣ ಅಂತ ಪ್ಲಾನ್ ಇದೆ. ಶೋಸ್ ನನಗೆ ಆ ಶೋಸ್ ಎಲ್ಲ ಒಂಚೂರು ಡಿಸ್ಟ್ರಿಬ್ಯೂಟರ್ ಹತ್ರ ಕೇಳಬೇಕು. ಕೆಲವು ಕಡೆ 4 ಶೋಸ್ ಇದೆ, ಕೆಲವು ಕಡೆ 3 ಶೋಸ್ ಇದೆ, ಆ ತರ ಹಾಕಿದ್ದಾರೆ. ಮಲ್ಟಿಪ್ಲೆಕ್ಸ್ ಅಲ್ಲಿ 3 ಶೋಸ್ 2 ಶೋಸ್ ಆ ತರ ಕೊಟ್ಟಿದ್ದಾರೆ ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲಿ. ಬಟ್ ಅದ್ಭುತವಾದ ರಿಪೋರ್ಟ್ ನನಗೆ ಮಾಧ್ಯಮದ ಕಡೆಯಿಂದ ಇರ್ಬೋದು, ಸಿನಿಮಾ ನೋಡಿದ ಜನ ಕಡೆಯಿಂದ ಇರ್ಬೋದು, ಏನೋ ಒಂದು ಒಳ್ಳೆ ಎನರ್ಜಿ ಬಂದಿದೆ. ಈ ಲೆವೆಲಿಗೆ ಮಾಡಿದೀರಾ ಅಂತ ಅದು ತುಂಬಾ ಖುಷಿ ಆಗ್ತಿದೆ. ತುಂಬಾ ಥ್ಯಾಂಕ್ಸ್. ಬಿಗಿನಿಂಗ್ ಇಂದ ನಮ್ಗೆ ಸಪೋರ್ಟ್ ಮಾಡ್ಕೊಂಡು ಬಂದು ಕೊನೆಗೆ ಸಿನಿಮಾ ರಿಪೋರ್ಟ್ ಕೂಡ ನಮ್ಗೆ ನೀವು ಬೆನ್ ತಟ್ಟಿದ್ದೀರಿ. ತುಂಬಾ ಖುಷಿ ಆಗ್ತಿದೆ. ಮತ್ತೆ ಕೆಲಸ ಮಾಡೋಕೆ ಒಂದು ಹೊಸ ಎನರ್ಜಿ ಮತ್ತೆ ಮಾಡಕ್ಕೆ. ಥ್ಯಾಂಕ್ ಯು. ನಾನು ಸಕ್ಸಸ್ ಮೀಟ್ ಅಂತ 25th ಡೇಗೆ ಮಾಡ್ತೀವಿ. ಇದು ಆಕ್ಚುಲಿ ಇವತ್ತು ನಾನು ಇಲ್ಲ, ನೀವು ಬಂದು ಸ್ವಲ್ಪ ಮುಖ ತೋರಿಸ್ಬೇಕು. ಯಾಕಂದ್ರೆ ತುಂಬಾ ಜನ ಕನ್ಸರ್ನ್ ತೋರಿಸ್ರು, ಹಾಸ್ಪಿಟ್ಲ್ ಹತ್ರ ಎಲ್ಲ ಬಂದ್ರು. ನಾನು ರಾತ್ರಿ 9:30 10 ಗಂಟೆ ಆಗಿರ್ಬೋದು ಆಯ್ತು. ನಾನು ಹಾಸ್ಪಿಟ್ಲಿಗೆ ಹೋದೆ. ನಾನು ನಮ್ಮ ಪ್ರಿಯರು ವೆಂಕಟೇಶ್ವರ ಅವ್ರಿಗೆ ನಾನು ಹೇಳಲಿಲ್ಲ. ಅದು ಸುಮ್ಮನೆ, ಯಾಕಂದ್ರೆ ನೆಕ್ಸ್ಟ್ ಡೇ ತುಂಬಾ ಕೆಲಸ, ಮೈಸೂರಿಗೆ ಹೋಗ್ಬೇಕಿತ್ತು ಪ್ರೋಗ್ರಾಮು. ಆಮೇಲೆ ಇಲ್ಲಿ ಡಿಸ್ಟ್ರಿಬ್ಯೂಟರ್ ಜೊತೆ ಕೆಲಸ ಇತ್ತು, ಥಿಯೇಟರ್ ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ, ಪೋಸ್ಟರ್ಗಳು ರೀಚ್ ಆಗಿದೆಯಾ, ಫ್ಲೆಕ್ಸ್ ಕಟ್ಔಟ್ಗಳು ಎಲ್ಲ ಆಗಿದೆ, ಯಾವ ಕೆಲಸನೂ ಎಲ್ಲ ಪೆಂಡಿಂಗ್ ಇತ್ತು. ನೆಕ್ಸ್ಟ್ ಡೇ ಇಟ್ಕೊಂಡಿದೀವಿ. ಸೊ ಆ ದಿನ ನಮ್ಗೆ ಏನು ಮಾಡಕ್ಕೆ ಆಗ್ಲಿಲ್ಲ. ಸೊ ಇದು ಮತ್ತೆ ಎಲ್ಲ ಸುದ್ದಿ ಆಗಿ ಎಲ್ಲ ಟೆನ್ಷನ್ಗಳು ಆಗೋದು ಬೇಡ ಅಂತ ನಾನು ಹೇಳಲೇ ಇಲ್ಲ. ಅದು ಬೇರೆ ಬೇರೆ ಕೆಲಸಕ್ಕೆ ಒಂದು 2-3 ಸಲ ಬೆಳಿಗ್ಗೆನೂ ಫೋನ್ ಮಾಡಿದ್ದೆ ವೆಂಕಟೇಶನಿಗೆ, ಅವ್ರಿಗೆ ವಿಷಯನೇ ಗೊತ್ತಿರ್ಲಿಲ್ಲ. ಸೊ ಅಲ್ಲಿ ಯಾರು ನಮ್ಮ ಹಾಸ್ಪಿಟ್ಲ್ ಆರ್ಟಿಸ್ಟ್, ನಮ್ಮ ಸಿನಿಮಾದಲ್ಲಿ ಮಾಡಿದ ಆರ್ಟಿಸ್ಟ್ ಸ್ವಲ್ಪ ಮೀಡಿಯಾದಲ್ಲೆಲ್ಲ ಇರೋ ಯಾವೊಬ್ರು ಬಂದು ಅಲ್ಲೇ ಅವರೇನೋ ಫೋಟೋ ತೆಗೆದು ಹಾಕಿದ್ದಾರೆ 2-3. ಸೊ ಆವಾಗ ಅದು ಎಲ್ರಿಗೂ ಗೊತ್ತಾಯ್ತು. ಗೊತ್ತಾದ ತಕ್ಷಣ ನೀವು ಎಲ್ಲರೂ ಅಲ್ಲಿ ಹಾಸ್ಪಿಟ್ಲ್ ಹತ್ರ ಬಂದ್ರಿ. ಎಲ್ಲರೂ ಆ ಒಂದು ಪ್ರೀತಿ ತೋರಿಸಿದ್ದು, ಕಾಳಜಿ ತೋರಿಸಿದ್ದು ತುಂಬಾ ನನಗೂ ಖುಷಿ ಆಯ್ತು. ಸೊ ಎಲ್ರಿಗೂ ಥ್ಯಾಂಕ್ಸ್. ಫೋನು ಯಾರ್ದು ಬಂದಿಲ್ಲ ಇನ್ನು, ನಿಜ ಹೇಳ್ಬೇಕಂದ್ರೆ ಯಾರು ಇನ್ನೂ ಫೋನ್ ಮಾಡಿಲ್ಲ. ಮೂವಿ ಆಫರ್ ಬಂದಿದೆ, ಬಂದಿದೆ. ಸ್ಟಾರ್ಸ್ ಬಂದಿಲ್ಲ. ನನ್ಗೆ ಏನೋ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ, ಏನೋ ಒಂದು ಥಾಟ್ ಕತೆ ಲೈನ್ ಬಂದ್ರು ಇದು ಕಿರಣ್ ರಾಜರಿಗೆ ಆಗುತ್ತಾ ಆಗಲ್ವಾ, ಹಂಗ ಆಗ್ಬಿಟ್ಟಿದೆ. ಸೊ ಗೊತ್ತಿಲ್ಲ, ತುಂಬಾ ಕಂಫರ್ಟೇಬಲ್ ಇದ್ದೀನಿ ನಾನು ಅವ್ರ ಜೊತೆ ಕೆಲಸ ಮಾಡಕ್ಕೆ. ಅದೇ ಮೊನ್ನೆ ರಿಲೀಸ್ ದಿನ ಅವ್ರ ಥಿಯೇಟರ್ ಎಲ್ಲ ನನ್ಗೆ ಫುಲ್ ಎಂಟಿ. ಎಲ್ಲ ಜನ ನೀವೇ ನೋಡಿದ್ರಿ ಎಷ್ಟು ಕಿರ್ಚಾಡ್ತಾ ಇದಾರೆ ಡೈಲಾಗ್ಗೆ, ಮತ್ತೆ ಆ ಇಮೋಷನ್ ಸೆಂಟಿಮೆಂಟ್ ಸೀನ್ಗಳಿಗೆಲ್ಲ ಅವ್ರು ಹೇಳೋದು. ಅದೆಲ್ಲ ಒಂದು ಸೀನ್ ಬರುತ್ತೆ, ಒಂದ್ ಕಣ್ಣಲ್ಲಿ ಲೆಫ್ಟ್ ಐಸ್ ಅಲ್ಲಿ ಮತ್ತೆ ರೈಟ್ ಐಸ್ ಅಲ್ಲಿ ಕಣ್ಣಿಗೆ. ಆವಾಗ ನಾವು ಡಿಸ್ಕಷನ್ ಮಾಡಿದ್ವಿ, ಈ ಶಾಟ್ ಬಂದಾಗ ಎಲ್ಲರೂ ಕಿರ್ಚಾಡ್ತಾರೆ ಅಂತ. ಆ ಸೌಂಡ್ ಬಂದಾಗ ನನಗೆ ಪಕ್ಕದಲ್ಲಿ ಇವ್ರು ಇದಾರೆ ಅಂತ ನೋಡ್ತಾ ಇದ್ದೀನಿ, ತುಂಬಾ ಬೇಜಾರಾಗೋಯ್ತು. ಇಮಿಡಿಯೇಟ್ ಹೊರಗಡೆ ಬಂದು ಫೋನ್ ಮಾಡಿದೆ. ಸೊ ನನ್ಗೆ ಇಲ್ಲಿ ಇರೋಕ್ ಆಗ್ತಾ ಇಲ್ಲ ಅಂತ. ಇಲ್ಲ, ಒಂದ್ 2 ದಿನ ರೆಸ್ಟ್ ತಗೊಳ್ಳಿ, ಆಮೇಲೆ ಹೋಗೋಣ, ಎಲ್ಲ ರಿಯಾಕ್ಷನ್ ಚೆನ್ನಾಗಿದೆ, ಕೂಲ್ ಆಗಿದೆ ಅಂತ ಅಂದೆ. ಸೊ ಅದೊಂದು ಆ ಎಂಟಿನೆಸ್ ಆ ದಿನ ಕಾಡ್ತಾ ಇತ್ತು ನಂಗೆ, ತುಂಬಾ ಬೇಜಾರಾಗ್ತಾ ಇತ್ತು. ಅಲ್ಲ ಗ್ಲಿಸರಿನ್ ಅಲ್ಲ, ನಿಮ್ಗೆ ಗೊತ್ತಾಗುತ್ತಾರೆ. ನಾನು ಕೇಳ್ದೆ ಗ್ಲಿಸರಿನ್ ಹಾಕೋಣ, ಯಾಕಂದ್ರೆ ಅದು ಅಷ್ಟು ಟಕ್ಕಂತ ಇಲ್ಲ ನಾನು ಹಾಕ್ತೀನಿ ಅಂದ್ರು. ಒಂದೇ ಟೈಕಲ್ಲೇ ಮಾಡ್ಬಿಟ್ರು ಅದು. ಹೌದು, ಫಸ್ಟ್ ಇಲ್ಲಿ ಬಂದು ಆಮೇಲೆ ಇದ್ದು ಬರ್ಬೇಕಲ್ಲ, ಅದು ತುಂಬಾ ಹೇಗುತ್ತಣ್ಣ. ನಾನ್ ಅನ್ಕೊಂಡಿರ್ಲಿಲ್ಲ ಅವರು ಅಂದ್ರೆ ಒಂದ್ಸಲ ಹಿಂಗ್ ಬ್ಲಿಂಕ್ ಜಾಸ್ತಿ ಮಾಡಿದ್ರೆ ಟಕ್ಕಂತ ಫಸ್ಟ್ ಇದು ಬಂದ್ಬಿಡುತ್ತೆ ಈ ಕಣ್ಣಲ್ಲಿ. ಸೊ ಕರೆಕ್ಟ್ ಆಗಿ ಆ ಬ್ಲಿಂಕ್ ನ ಮ್ಯಾನೇಜ್ ಮಾಡ್ಕೊಂಡು ಆಮೇಲೆ ಸ್ಟಾರ್ಟಿಂಗ್ ಆ ದುಃಖದಿಂದ ಸಡನ್ ಅಂತ ಹ್ಯಾಪಿನೆಸ್ ಕನ್ವರ್ಟ್ ಆಗುತ್ತಲ್ಲ, ಫೇಸ್ ಎಕ್ಸ್ಪ್ರೆಷನ್ ಮತ್ತೆ ಐಸ್ ಎಕ್ಸ್ಪ್ರೆಷನ್,
ಅದು ಮಾತ್ರ ಎಕ್ಸ್ಟ್ರಾರ್ಡಿನರಿ. ಅದು ಒಂದೇ ಟೇಕಲ್ ಆಗಿದ್ದದು, ಮತ್ತೆ ಒಂದೇ ಶಾಟ್, ನಾವು ಒನ್ ಮೋರ್ ಮಾಡಿಲ್ಲ, ಕಟ್ಸಿಲ್ಲ. ಆ ತರ ಅದು ತುಂಬಾ ಅದನ್ನ ಗಮನಿಸಿ ತುಂಬಾ ಜನ ನಮ್ಗೆ ವಾಸವಣ್ಣವರೆಲ್ಲ ಇರ್ಬೋದು, ಅದೆಲ್ಲ ತುಂಬಾ ಸೂಕ್ಷ್ಮ ವಿಷಯಗಳನ್ನೆಲ್ಲ ಹೇಳಿದ್ದಾರೆ. ಒಂದು ಒಳ್ಳೆ ಸಿನಿಮಾ ಮಾಡಿದಿರಿ ಅಂತ. ಸೊ ಆ ತರದ ಒಂದು ಅಪ್ರಿಸಿಯೇಷನ್ ಬಂದಾಗ ನಮ್ಗೆ ಉದಯವಾಣಿ ಇರ್ಬೋದು, ಕನ್ನಡಪ್ರಭ, ವಿಜಯ ಕರ್ನಾಟಕ, ಎಲ್ಲಾ ಕಡೆ ಎಲ್ಲರೂ ಮತ್ತೆ ವೆಬ್ ಪೇಜ್ ಅಲ್ಲಿ ತುಂಬಾ ಅಪ್ರಿಶಿಯೇಟ್ ಮಾಡಿದ್ದಾರೆ, ತುಂಬಾ ಹೊಗಳಿದ್ದಾರೆ, ಕೆಲಸನ ಹೊಗಳಿದ್ದಾರೆ. ಸೊ ನಾವು ನಿರೀಕ್ಷೆ ಮಾಡಿದ್ವಿ ನಮ್ಗೆ ಪ್ರೈಸ್ ಮಾಡ್ತಾರೆ ಇದನ್ನ ಅಂತ. ಆ ತರದ ರಿಯಾಕ್ಷನ್ ಸಿಕ್ಕಿದಕ್ಕೆ ತುಂಬಾ ಖುಷಿ ಇದೆ. 25 days ಆದ್ಮೇಲೆ ಒಂದು ಒಳ್ಳೆ ಸಕ್ಸಸ್ ಮೀಟ್ ಮಾಡೋಣ, ಎಲ್ಲ ಜೊತೆ ಸಿಗೋಣ. ಸೊ ಈಗ ಇದೆಲ್ಲ ಹೌಸ್ಫುಲ್ ಆಗ್ತಾ ಇದೆ, ಅಲ್ಲೆಲ್ಲ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಸೊ ಸುತ್ತ ಒಂದ್ ಸರ್ಕಲ್ ಅನ್ನೋದು ಯಾವತ್ತೂ ಇರ್ಲೇ ಇಲ್ಲ. ಅಂದ್ರೆ ನನ್ ಯಾವಾಗ್ಲೂ ಅದನ್ನೇ ಅನ್ಕೋತಿದ್ದೆ, ನಾನು ನನ್ ಕೆಲಸ ಅಷ್ಟೇ ಮಾಡ್ಬೇಕು, ಐ ಶುಡ್ ನಾಟ್ ಕಾನ್ಸಂಟ್ರೇಟ್ ಆನ್ ಎನಿಥಿಂಗ್ ಎಲ್ಸ್. ನನ್ಗೆ ಬಿಕಾಸ್ ಒಂದ್ ಸರ್ಕಲ್ ಇಂದ ಇನ್ನೊಂದಷ್ಟು ಜನಕ್ಕೆ ಪರಿಚಯ ಆಗ್ತೀನಿ, ಬಟ್ ಆ ಪರಿಚಯಕ್ಕೆ ಇನ್ನೊಂದು ಕಾರಣ ಇರುತ್ತೆ ಸರ್ಕಲ್. ನಾನಿಲ್ಲಿ ನನ್ನ ಇಂಡಿವಿಜುವಾಲಿಟಿ ಕ್ರಿಯೇಟ್ ಮಾಡಕ್ ಬಂದಿರೋದು, ಅಂಡ್ ನನ್ಗೆ ಅದು ಎಷ್ಟು ನಾನು ನನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಕೆಲಸ ಮಾಡ್ತೀನೋ ಅಷ್ಟೇ ಒಳ್ಳೇದು. ಎಂಡ್ ಆಫ್ ದ ಡೇ ಇದು ಒಂದು ಕಾಂಪಿಟೇಟಿವ್ ಫೀಲ್ಡ್. ನಾವು ಎಷ್ಟೇ ಜೊತೆಲಿದ್ದೀವಿ ಅಂತ ಹೇಳಿದ್ರು ಮನ್ಸಲ್ಲಿ ಆ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಸೊ ಆ ಫೇಕ್ನೆಸ್ ನ ಹೊರಗಡೆ ಇಟ್ಕೊಂಡು ಮನ್ಸಲ್ಲಿ ಒಂದು ಇಟ್ಕೊಳ್ಳೋದಕ್ಕಿಂತ ಎನಿವೇಸ್ ಗೊತ್ತಿದೆ ಇಟ್ಸ್ ಅ ಕಾಂಪಿಟೇಷನ್, ಕಾನ್ಸಂಟ್ರೇಟ್ ಆನ್ ಅವರ್ ಸೆಲ್ಫ್, ವರ್ಕ್ ಗುಡ್ ಅಷ್ಟೇ. ಎಲ್ಲರಿಗೂ ನಮಸ್ಕಾರ. ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಖುಷಿ ಆಗ್ತದೆ. 2 ದಿನದ ರಿವ್ಯೂ ತುಂಬಾ ಚೆನ್ನಾಗಿದೆ, ಜನರ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಕೊಡ್ತಿದ್ದಾರೆ. ಎಲ್ಲ ಯಾರ್ಯಾರು ಹೋಗಿದ್ದಾರೆ ಎಲ್ಲರ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಕಿರಣ್ ರಾಜ್ ಸರ್ ಆಕ್ಟಿಂಗ್ ಆಗಲಿ, ಗುರುತೇಜ್ ಸರ್ ಡೈರೆಕ್ಷನ್ ಆಗಲಿ ತುಂಬಾ ಮೆಚ್ಚಿದ್ದಾರೆ ಎಲ್ಲರೂ. ನನಗೂ ತುಂಬಾ ಫೋನ್ ಬರ್ತಾ ಇದೆ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಅಂತೇಳಿ. ಇನ್ನು ಇವತ್ತು ನಾಳೆಯಲ್ಲಿ ಪಿಕಪ್ ಆಗಬೇಕು. ಇವತ್ತು ನಮ್ಮ ಮಿರಾಜ್, GT ಮಾಲ್, ಓರಿಯನ್ ಮಾಲ್, ಲೂಲು ಮಾಲ್ ಮತ್ತೆ ಇನ್ನೊಂದು ಆರ್ಕೆಡ್ ಮಾಲ್, ಅದರಲ್ಲೆಲ್ಲ ಹೌಸ್ಫುಲ್ ಆಗಿದೆ ಶೋಸ್ ಎಲ್ಲ. ಇನ್ನು ಬೇರೆ ಡಿಸ್ಟ್ರಿಕ್ಟ್ ಅಲ್ಲೂ ಚೆನ್ನಾಗಿ ಓಡ್ತಾ ಇದೆ ಶೋಸ್. ಇವರು ಡಿಸ್ಟ್ರಿಕ್ಟ್ ಹೆಸರೆಲ್ಲ ಹೇಳಿದ್ದಾರೆ. ಇನ್ನು ಹೋಪ್ ಫಾರ್ ದ ಬೆಸ್ಟ್, ಇನ್ನು ಚೆನ್ನಾಗಾಗತ್ತೆ ಅಂತೇಳಿ ನಂಬಿಕೆ ಇದೆ. ಸಕ್ಸಸ್ ಮೀಟ್ಗೆ ಗುರು ಸರ್ ಹೇಳಿದಾಗೆ 25th ಪ್ಲಾನ್ ಮಾಡಿ ಬರ್ತೀವಿ. ಈಗ ಎಲ್ಲೆಲ್ಲಿ ಕಿರಣ್ ರಾಜ್ ಫ್ಯಾನ್ಸ್ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ, ಎಲ್ಲ ಕಡೆ ಹೋಗಿ ಮೀಟ್ ಆಗಿ ಬರೋಣ ಅಂತ ಇದೀವಿ. ಸರ್ ಅದೆಲ್ಲ ನಮಗೆ ಗೊತ್ತಿಲ್ಲ, ಈ ಜನರ ಸಪೋರ್ಟ್ ಇದ್ದೇ ಇರುತ್ತೆ. ಅಂದಾಜು ರಿಲೀಸ್ ಮಾಡಿ ಹೋಗೋಣ ಅಂತ ಇದೀವಿ. ಸಿನಿಮಾದ ಮೇಲೆ ಕಾನ್ಫಿಡೆನ್ಸ್ ಇದೆ. ಇನ್ನು ಸೇಫ್ ಅಂದ್ರೆ ಇನ್ನು ಜನರು ಯಾವ ರೀತಿಯಲ್ಲಿ ರೆಸ್ಪಾನ್ಸ್ ಕೊಡ್ತಾರೆ, ಯಾವ ರೀತಿ ಬರ್ತಾರೆ, ಚೆನ್ನಾಗಾಗತ್ತೆ ಅಂತೇಳಿ ಖಂಡಿತ ನಂಬಿಕೆ ಇದೆ. ಸೇಫ್ ಖಂಡಿತ ಆಗತ್ತೆ ಈ ಸಿನಿಮಾದಲ್ಲಿ, ನಂಬಿಕೆ ಇದೆ. ಇನ್ನು ನೆಕ್ಸ್ಟ್ ವೀಕಲ್ಲಿ ಬಾಂಬೆ, ಡೆಲ್ಲಿ ಎಲ್ಲ ರಿಲೀಸ್ ಮಾಡ್ತಾ ಇದೀವಿ ಸಿನಿಮಾನ. ಅಲ್ಲೆಲ್ಲ ಕೇಳ್ತಿದ್ದಾರೆ ಎಲ್ಲರೂ, ತುಂಬಾ ಜನ ಫೋನ್ ಮಾಡಿ ರಿಲೀಸ್ ಮಾಡ್ಲಿಕ್ಕೆಲ್ಲ ಮಾತಾಡಿದ್ದಾರೆ. ಖಂಡಿತ 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 ಹೋಗೋಣ ಅಂತ ಇದ್ದೀವಿ. ಇಲ್ಲಿ ಕನ್ನಡದ ಸಂಘ ಅವರೆಲ್ಲ ಇದಾರಲ್ಲ, ನಮ್ದು ರಿಯಾಕ್ಷನ್ ರಿಪೋರ್ಟ್ ಎಲ್ಲ ನೋಡಿ ಇಲ್ಲೂ ರಿಲೀಸ್ ಮಾಡಿ ಅಂತ ಅವ್ರು ಫೋನ್ ಮಾಡ್ತಾ ಇದ್ದಾರೆ. ಕನ್ನಡದಲ್ಲೇ ಮಾಡೋಣ ಅಂತ. ಕನ್ನಡದಲ್ಲೇ ಒಂದು ಮಾಡಿಲ್ಲ, ಅದು ಟೀಸರ್ ಒಂದು ಮಾಡಿದ್ವಿ, ಪಿಕ್ಚರ್ ಮಾಡಿಲ್ಲ. ಕನ್ನಡನೇ ಬಿಡ್ತೀವಿ, ಎಲ್ಲ ಕಡೆ ಕನ್ನಡನೇ ತುಂಬಾ ಕನ್ನಡಿಗರು, ದಿಲ್ಲಿ ಕನ್ನಡಿಗರು ಇರ್ಬೋದು, ನಮ್ಮ ಮುಂಬೈ ಅವರೆಲ್ಲ ಫೋನ್. ಹೌದು, ಸಿನಿಮಾ ಅರ್ಥ ಆಗುತ್ತೆ ಸರ್, ಸಿನಿಮಾ ಲ್ಯಾಂಗ್ವೇಜ್. ನಾವು ಅದನ್ನ ಸ್ವಲ್ಪ ಅಭ್ಯಾಸ ಮಾಡ್ಸೋಣ, ಕನ್ನಡನೇ ಬಿಟ್ಟು ಬಿಟ್ಟು. ಅಲ್ಲೆಲ್ಲ ಮಾಡ್ಬೇಕು. ಸೊ ಇನ್ನು ತಗೊಂಡು ಹೋಗ್ತೀವಿ, ಯಾಕಂದ್ರೆ ಒಳ್ಳೆ ಸಿನಿಮಾ, ಒಂದಿಷ್ಟು ಜನ ನೋಡಿದ್ರೆ ಚೆನ್ನಾಗಿರುತ್ತೆ. ಸರ್ ಈಗ ನಮ್ಗೆ ನಮ್ ಬಾಯಿ ಮೇಲೆ ಕಂಟ್ರೋಲ್ ಇರುತ್ತೆ, ಎಲ್ಲಾರ ಬಾಯಿ ಮೇಲೂ ನಮ್ ಕಂಟ್ರೋಲ್ ಇರಲ್ಲ. ಅಂಡ್ ಎಲ್ಲಾರ್ಗು ನೋಡೋ ಪರ್ಸ್ಪೆಕ್ಟಿವ್ 2 ಇದ್ದೇ ಇರುತ್ತೆ. ನಮ್ಗೆ ಯಾವ ಪರ್ಸ್ಪೆಕ್ಟಿವ್ ಬೇಕು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು. ಗಿಮಿಕ್ ಅಂತ ನನ್ ಪ್ರಕಾರ ಇದನ್ನ ಸಿನಿಮಾ ಗಿಮಿಕ್ ಅಂತ ಅನ್ನಕ್ಕಾಗಲ್ಲ. ಆಬ್ವಿಯಸ್ಲಿ ಈಗ ನಾವೆಲ್ಲಾ ಪ್ರೆಸ್ ಮೀಟ್ ಅಲ್ಲೂ ಹೇಳಿದೀವಿ, ಎಲ್ಲಾ ಮೀಡಿಯಾದವ್ರು ಮಾತ್ರ ನಮ್ಗೆ ಸಪೋರ್ಟ್ ಇರೋದು. ಅಂಡ್ ಆಬ್ವಿಯಸ್ಲಿ ಒಂದು ಕಮರ್ಷಿಯಲ್ ಒಂದು ರಿಲೇಶನ್ಶಿಪ್ ಇರುತ್ತೆ, ಒಂದು ಪರ್ಸನಲ್ ರಿಲೇಶನ್ಶಿಪ್ ಇರುತ್ತೆ. ಸೊ ಸಿನಿಮಾ ಪ್ರಮೋಷನ್ಗೆ ಅಂತ ಕಮರ್ಷಿಯಲ್ ರಿಲೇಶನ್ಶಿಪ್ ಇದ್ದಾಗ ನಾವು ಈ ತರ ಮಾಡೋ ಅಗತ್ಯ ಏನಿದೆ? ಇಫ್ ಇನ್ ಕೇಸ್ ಕಮರ್ಷಿಯಲ್ ಇದ್ರಲ್ಲೇ ನಮ್ಗೆ ರೀಚ್ ಆಗ್ತಿಲ್ಲ ಅಂದ್ರೆ ಇದ್ರಲ್ಲಿ ರೀಚ್ ಆಗುತ್ತೆ ಅಂತ ಏನ್ ಪಾಸಿಬಿಲಿಟೀಸ್ ಇದೆ? ಓಕೆ, ಈ ತರ ಗಿಮಿಕ್ ಮಾಡಿದ್ರೆ ಅದರಿಂದ 100 ಟಿಕೆಟ್ ಕನ್ವರ್ಟ್ ಆಗುತ್ತೆ ಅಂತ ಅಂದ್ರೆ ಅದ್ರಲ್ಲಿ ಒಂದು ಅರ್ಥ ಇದೆ.
ಈ ತರ ಗಿಮಿಕ್ ಇಂದ ಜನ ಥಿಯೇಟರ್ಗಂತೂ ಬರಲ್ಲ, ನ್ಯೂಸ್ ನೋಡ್ಬೋದು, ಸಿನಿಮಾ ನೋಡಲ್ಲ. ಸೊ ನನ್ನ ಪ್ರಕಾರ ಈ ತರ ಗಿಮಿಕ್ ಮಾಡೋ ಅಗತ್ಯ ಇಲ್ಲ. ಓಕೆ, ಗಿಮಿಕ್ ಮಾಡೋದಾಗಿದ್ರೆ ಈ ಸ್ಟಿಕ್ಕರ್ನ ಇಲ್ಲಿ ಅಂಟಿಸ್ಕೊತಿದ್ದೆ, ಅಲ್ಲಿ ನಡ್ಕೊಂಡು ಬರ್ಬೇಕಾದ್ರೆ ಹಿಂಗೆ ಕುಣ್ಕೊಂಡು ಬರ್ತಿದ್ದೆ. ಐ ಗೆಟ್ ಪೇಡ್ ಫಾರ್ ಮೈ ಆಕ್ಟಿಂಗ್. ನನಗೆ ಹೊರಗಡೆ ಆಕ್ಟ್ ಮಾಡೋದೇನು ಕಷ್ಟ ಅಲ್ಲ, ಸೊ ಐ ಕ್ಯಾನ್ ಡೂ ದ್ಯಾಟ್. ಆಮೇಲೆ ನನ್ನ ಪ್ರಕಾರ ಯಾರು ಇದನ್ನ ಗಿಮಿಕ್ ಆಗಿ ಬಳಸ್ಕೊಳ್ಳಲ್ಲ. ಸ್ಟಾರ್ಟಿಂಗ್ ಸುಧೀಂದ್ರ ಸರ್ ಫೋನ್ ಮಾಡಿದಾಗ 2 ಸರಿ ಇವ್ರಿಗೆ ಫೋನ್ ಮಾಡಿದ್ದಾರೆ. ನಾನು ಆಗ್ಲೂ ಹೇಳಿದೀನಿ, ಯಾವುದೇ ಕಾರಣಕ್ಕೂ ನಮ್ಮ ತಂದೆ ತಾಯಿಗೆ ವಿಷಯ ಗೊತ್ತಾಗಬಾರದು. ನಾಡಿದ್ದೇನೆ ರಿಲೀಸ್ ಇದೆ, 2 ವರ್ಷ ಕಷ್ಟಪಟ್ಟಿದ್ದೀನಿ ಆ ಒಂದು ದಿನಕ್ಕೋಸ್ಕರ. ಆ ದಿನ ನನ್ಗೆ ಅಲ್ಲಿ ಕೂರಕ್ ಆಗದಿರೋದಕ್ಕೆ ನನ್ಗೆ ಎಷ್ಟು ಬೇಜಾರಾಗಿದೆ ನನಗೆ ಗೊತ್ತಿದೆ. ಅರ್ಧ ಗಂಟೆಗೆ ಫೋನ್ ಮಾಡಿ ಜನ ಹೇಗೆ ರಿಯಾಕ್ಟ್ ಮಾಡ್ತಿದ್ದಾರೆ, ಜನ ರೆಸ್ಪಾಂಡ್ ಮಾಡ್ತಿದಾರ, ನನ್ನ ಪರ್ಫಾರ್ಮೆನ್ಸ್ ಇಷ್ಟ ಆಗ್ತಿದ್ಯಾ, ಇದೇ ಪ್ರಶ್ನೆ ಕೇಳ್ತಿದ್ದೆ. ನನ್ಗೆ ಕಟ್ ಆಗ್ದಂಗೆ ಆಗ್ತಿದೆ ಇಲ್ಲಿ. ನಾನು 2 ದಿನ ಪೇನ್ ಕಿಲ್ಲರ್ಸ್ ಅಲ್ಲಿ ಇದೀನಿ. ಸರಿ, ಈಗ ಗಿಮಿಕ್ ಅನ್ಕೊಡೋಣ, ಗಿಮಿಕ್ ಮಾಡ್ಕೊಂಡು ನಾನು ಹಾಸ್ಪಿಟಲ್ಗೆ ಹೋದೆ. ಅಲ್ಲ, ಅವ್ರು ಚುಸ್ತಾರಲ್ಲ ಇಂಜೆಕ್ಷನ್ ಕೊಡೋದು, ಯಾರು ತಗೋತಾರೆ ಗಿಮಿಕ್ಗೆ? ಅದ್ರ ಜೊತೆಗೆ ಅಲ್ಲ, ಅವರು ಪೇನ್ ಕಿಲ್ಲರ್ಸ್ 2-3 ಗ್ಲೂಕೋಸ್ ಬಾಟಲ್ ಹಾಕ್ತಾರೆ. ಒಬ್ಬ ಫಿಟ್ ಆಗಿರೋ ಮನುಷ್ಯ ಸಾಕೊಂಡಿರೋನು ಇಲ್ದಿರೋದು ರೋಗ ಬಂದ್ಬಿಡುತ್ತೆ ಅವನ್ಗೆ. ಸೊ ಆತರ ನನ್ನ ಪ್ರಕಾರ ಗಿಮಿಕ್ ಯಾರು ಮಾಡಲ್ಲ. ಆ ಒಂದು ವಿಷಯ ಗೊತ್ತಾದ ತಕ್ಷಣ ಎಷ್ಟೋ ಜನ, ಈಗ ಪ್ರೊಡ್ಯೂಸರ್ ಸರ್ ಅವ್ರ ಆಫೀಸ್ ಮೇಲೆ ಒಬ್ರು ಅಜ್ಜಿ ಇದಾರೆ, ಅವ್ರಿಗೆ ವಿಷಯ ಗೊತ್ತಾದ ತಕ್ಷಣ ಧರ್ಮಸ್ಥಳಕ್ಕೆ ಹೋಗಿ ದಾರ ತಗೊಬಂದು ಕಟ್ಟಿದ್ದಾರೆ. ಅಲ್ಲಿ ಹಾಸ್ಪಿಟಲ್ ಮುಂದೆ ಎಷ್ಟೋ ಜನ ಫ್ಯಾನ್ಸ್ ನೋಡಿದಿಲ್ಲ, ಕೈ ಕಟ್ಟಿದ್ರಲ್ಲ ಅವರೇ ಕಟ್ಟಿರೋದು. ನನಗೇನೋ ಲಾಭಕ್ಕೋಸ್ಕರ ಇನ್ನೊಬ್ರು ಇಮೋಷನ್ಸ್ ಜೊತೆ ಆಟ ಆಡೋ ಸ್ವಭಾವ ನಂದಂತೂ ಅಲ್ಲ. ಇದೆಲ್ಲ ಒಂದು ಇಮೋಷನ್ಸ್. ನಾನ್ ಎಷ್ಟು ಜನಕ್ಕೆ ನನ್ ಕೆಲ್ಸದಿಂದ ಪರಿಚಯ ಇದೀನೋ ಗೊತ್ತಿಲ್ಲ, ಬಟ್ ಒಂದು ಆಶ್ರಮಕ್ಕೆ ನಾನು ಬೇರೆ ಬೇರೆ ಕೆಲಸದಿಂದ ಪರಿಚಯ ಇದ್ದೀನಿ. ಈ ಒಂದು ವಿಷಯ ಗೊತ್ತಾದ್ರೆ ಅವ್ರಿಗೆ ಎಷ್ಟು ಹರ್ಟ್ ಆಗುತ್ತೆ ಅಂತ ನನಗ್ ಗೊತ್ತಿದೆ. ಈ ಒಂದು ವಿಷಯ ಗೊತ್ತಾದಾಗ ಎಷ್ಟು ಜನ ಅಲ್ಲಿ ಅಳ್ತಾರೆ ಅಂತ ನನಗೆ ಗೊತ್ತಿದೆ. ನಾನ್ ಅವ್ರ ಇಮೋಷನ್ಸ್ ನ ಹರ್ಟ್ ಮಾಡಿ ನನ್ ಬೇಡ ಅಂತೂ ನನ್ನ ಲೈಫಲ್ಲಿ ಯಾವತ್ತೂ ಬೆಳೆಸ್ಕೊಳ್ಳಲ್ಲ. ಆಮೇಲೆ ನಾನ್ ಬಂದ ತಕ್ಷಣ ಇಲ್ಲಿ ನಿಂತ್ಕೊಂಡು ಎಲ್ಲರಿಗೂ ಥ್ಯಾಂಕ್ ಯು ಏನಕ್ಕೆ ಹೇಳಿದೀನಿ ಅಂತಂದ್ರೆ ಅದು ನಾನ್ ಮನ್ಸಿಂದ ಹೇಳಿರೋದು. ನನ್ಗೆ ಗ್ರಾಟಿಟ್ಯೂಡ್ ಇದೆ. ನನ್ಗೆ ಆ ಪಾಸಿಟಿವ್ ಒಂದು ರೆಸ್ಪಾನ್ಸ್ ನಾನು ನೋಡಿದ್ದೀನಿ. ಎಷ್ಟೋ ಜನ ಆಂಕರ್ಸ್ ಪರ್ಸನಲಿ ನಂಗೆ ಮೆಸೇಜ್ ಮಾಡ್ತಿದ್ದಾರೆ, ನನ್ಗೆ ಫೋನ್ ಮಾಡಿ ಕೇಳ್ತಿದ್ದಾರೆ ಹೇಗಿದ್ದೀರಾ ಏನು ಅಂತ. ಸೊ ಐ ಫೆಲ್ಟ್ ನನ್ನ ಒಂದು ಫ್ಯಾಮಿಲಿ ತರ ಟ್ರೀಟ್ ಮಾಡ್ತಿದಾರಲ್ಲ ಅಂತ. ಸಂಜೆ ಈ ತರ ನ್ಯೂಸ್ ನೋಡಿದಾಗ ಬೆಳಗ್ಗೆ ನೋಡಿದ ಸತ್ಯನ ಈಗ ನೋಡ್ತಿರೋದ್ ಸತ್ಯನ ಅಂತಾನೆ ಜನಗಳಿಗೂ ತಲೆಗೆಟ್ಟೋಗ್ಬಿಡುತ್ತೆ. ಆಮೇಲೆ ಫಸ್ಟ್ ಆಫ್ ಆಲ್ ಸರ್, ಗಿಮಿಕ್ ಮಾಡಿದ್ ನಾನಲ್ಲ. ನನಗೊಂದು ಇನ್ಸಿಡೆಂಟ್ ಆಗಿದೆ, ನಾನು ಹಾಸ್ಪಿಟಲ್ಗೆ ಹೋಗಿದ್ದೀನಿ, ಹಿಂಗಾಗಿದೆ ಹಂಗಾಗಿದೆ ಅಂತ ಹೇಳ್ತಿರೋದ್ ಗಿಮಿಕ್. ನಾನೆಲ್ಲೂ ಹೇಳಿಲ್ಲ ನಾನು ICU ಇದ್ದೆ, ನಮ್ ಟೀಮ್ ಅವ್ರು ಎಲ್ಲೂ ಹೇಳಿಲ್ಲ ನನ್ ಕೈಕಾಲ್ ಮುರಿದೋಗಿದೆ ಅಂತ. ಅಲ್ಲ, ಒಂದ್ ಸಿನಿಮಾ ರಿಲೀಸ್ ಆಗ್ತಿದೆ, ಇನ್ನೊಂದ್ ಸಿನಿಮಾಗೆ ನನ್ನ ತಗೊಳ್ಳೋ ಟೈಮಲ್ಲಿ ಕೈಕಾಲ್ ಮುರ್ಕೊಂಡು ಕೂತಿದ್ದೀನಿ ಅಂದ್ರೆ ಸಿನಿಮಾ ಸಿಗುತ್ತಾ ನನ್ಗೆ ಮುಂದೆ? ಸೊ ಆಬ್ವಿಯಸ್ಲಿ ಇದನ್ನ ಯಾರು ಆತರ ಮಾಡಕ್ಕೆ ಹೋಗಲ್ಲ. ಅಂಡ್ ನಾನು ಹೇಳ್ತಿಲ್ವಾ, ನಾನು ಇದನ್ನ ಅಡ್ರೆಸ್ ಮಾಡಕ್ಕೂ ಇಷ್ಟ ಆಗಿರ್ಲಿಲ್ಲ. ನೀವು ಪ್ರಶ್ನೆ ಕೇಳಿದ್ರಿ, ನಾನು ಅದಕ್ಕೆ ಆನ್ಸರ್ ಮಾಡಿದೀನಿ. ನನ್ಗೆ ತಲೆಗೆ ಹಾಕೊಳ್ಳೋಕ್ಕೂ ಹೋಗ್ಲಿಲ್ಲ. ಅದಿದ್ದೇ ಇದೆ, ಇದು ಫಸ್ಟ್ ಟೈಮ್ ಏನಲ್ಲ, ಸ್ಟಾರ್ಟಿಂಗ್ ಇಂದ ನೋಡ್ಕೊಂಡು ಬಂದಿದೀವಿ. ಒಂದನ್ನ 24 ಹೇಳೋದು, 24 ಜನಕ್ಕೆ 50 ಅರ್ಥ ಆಗೋದು. ಆ 50ಕ್ಕೂ ಪ್ರಶ್ನೆಗೆ ಉತ್ತರ ಕೊಡ್ತಾ ಹೋದ್ರೆ ನನ್ ಕೆಲಸ ಇದ್ದಿದ್ದು ಒಂದೇ, ಆ ಒಂದಕ್ಕೆ ಆನ್ಸರ್ ಮರ್ತೋಗುತ್ತೆ ನಂಗೆ. ಸೊ ಐ ಡೋಂಟ್ ಥಿಂಕ್ ಅದನ್ನ ನಾವು ಅಡ್ರೆಸ್ ಜಾಸ್ತಿ ಮಾಡ್ಬೇಕು. ಸರ್, ಇನ್ನೊಂದು ವಿಷಯ, ಸುಧೀಂದ್ರ ಸರ್ ನಿಮ್ಗೆ ಸರ್ ಇನ್ಫಾರ್ಮ್ ಮಾಡಿದಾಗ ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟಿದ್ರು ಅಲ್ವಾ, ನಾನು ಎಲ್ಗೆ ಹೋಗಿದ್ದೆ, ಏನಾಗಿದೆ, ಏನ್ ಬಂದಿದ್ದು ಎಲ್ಲ. ಸರಿ, ಅದ್ರ ಮಧ್ಯೆ ಡ್ರಿಂಕ್ ಮಾಡ್ತಿದ್ರಾ ಅಂತ ಹೇಳಿದ್ರಲ್ಲ, ಅದು ಗಿಮಿಕ್. ಯಾರೋ ಆತರ ಹಾಕಿದ್ರು. ಇನ್ಫಾರ್ಮೇಶನ್ ಹೋಗಿದೆ, ಫಸ್ಟ್ ಇನ್ಫಾರ್ಮೇಶನ್ ಏನ್ ಹೋಗಿದೆ ಅದನ್ನ ಪ್ರೆಸೆಂಟ್ ಮಾಡೋದು ಅಷ್ಟೇ ನನ್ಗೆ ಅನ್ಸುತ್ತೆ. ಇಟ್ಸ್ ಲೈಕ್ ಫೇರ್ ಎನಫ್. ಅದ್ರ ಜೊತೆಗೆ ಬೇರೆ ಏನೇ ಸೇರಿಸಿದ್ರು ಆ ಗಿಮಿಕ್ ನಾನ್ ಹೊಣೆ ಅಲ್ಲ. ನನ್ನ ಇನ್ಫಾರ್ಮೇಶನ್ ಏನಿದೆ ನಾವು ಅದನ್ನ ತಲುಪಿಸಿದೀವಿ, ಅದನ್ನ ಯಾವ ರೀತಿ ತೋರಿಸ್ತಾರೆ ಅದ್ರ ಮೇಲೆ ನನ್ ಕಂಟ್ರೋಲ್ ಹೇಗಿದೆ. ನಾನ್ ಹೇಳಿಲ್ವಾ, ಸಿನಿಮಾಗ್ ನಾವು ಕಮರ್ಷಿಯಲ್ ಮಾಡಿರ್ಬೋದು, ಬೇರೆ ಯಾವ್ದಕ್ಕೂ ನಮ್ದು ಆಗಿರಲ್ಲ. ಸೊ ನಾವು ಸಿನಿಮಾಗೆ ನಮ್ಮ ಕೈಲಿ ಒಂದು ಕಂಟ್ರೋಲ್ ಇರ್ಬೋದು, ಏನ್ ವಿಚಾರ ಹೋಗ್ತಿದೆ ಅಂತ. ಬೇರೆ ಏನೇ ಆದ್ರೂ ಅದಕ್ಕೆ ನಾನ್ ಮಾಡದೇ ಆಗಿದ್ರೆ 4 ವಾರ ಮುಂಚೆ ಮಾಡಿ 4 ದಿನ ಬೆಡ್ ಅಲ್ಲೇ ಕೂತ್ಕೊಂಡು ಅಳ್ತಾ ಇರ್ತಿದ್ದೆ. ಆಮೇಲೆ ಆ ಫಸ್ಟ್ ವಿಡಿಯೋ ಏನ್ ಬಿಟ್ನಲ್ಲ, ಗಿಮಿಕ್ ಆಗಿದೆ, ಸಿನಿಮಾ ಗಿಮಿಕ್ ಆಗಿದೆ, ಅಯ್ಯೋ ನನ್ ಕೈಕಾಲ್ ಮುರಿದೋಗಿದೆ, ನೀವೇ ನಂಗೆ ಸಪೋರ್ಟ್, ದಯವಿಟ್ಟು ಸಿನಿಮಾಗ್ ಬನ್ನಿ, ನಿಮ್ ಬಿಟ್ಟು ನಾನು ಆತರ ಏನಾದ್ರು ವಿಡಿಯೋ ಮಾಡಿ ಹಾಕ್ತಿದ್ದೆ. ಫಸ್ಟ್ ವಿಡಿಯೋ ಯಾಕೆ, ನಂಗೆ ಏನೂ ಆಗಿಲ್ಲ, ದಯವಿಟ್ಟು ಯಾರು ಪ್ಯಾನಿಕ್ ಆಗ್ಬೇಡಿ. ನಂಗೆ ಲಿಟ್ರಲಿ ಆ ಟೈಮಲ್ಲಿ ನಾನು ಹೇಳಿದ್ನಲ್ಲ, ಒಂದಷ್ಟು ಆಶ್ರಮ, ಆಮೇಲೆ ನನ್ನ ತುಂಬಾ ಇಷ್ಟಪಡೋರು ನಮ್ ತಂದೆ ತಾಯಿ, ಇವ್ರಿಗೆ ಯಾವ ರೀತಿ ರೀಚ್ ಆಗ್ತಿದೆ, ಇವ್ರು ಪ್ಯಾನಿಕ್ ಆಗ್ತಾರ ಅಂತ ಒಂದೇ ವಿಷಯ ನನ್ ತಲೆಯಲ್ಲಿ ಇದ್ದಿದ್ದು. ಸೊ ಅವ್ರಿಗೆ ವಿಷಯ ಗೊತ್ತಾಗಬಾರ್ದು ಅಂತಾನೆ ನಾನು ರಾತ್ರಿ ಎಲ್ಲ ಇದ್ದಿದ್ದು. ನನ್ಗೆ ಒಂದ್ 10 o'clock ಎಚ್ಚರ ಆಗಿದೆ, 12 ಗಂಟೆಗೆ ಇಮಿಡಿಯೇಟ್ಲಿ ವಿಡಿಯೋ ಮಾಡಿ ಹಾಕಿದ್ದಾರೆ. ನಾವು ರಾತ್ರಿ ಎಲ್ಲ ಬೆಳಗ್ಗೆ ಎಲ್ಲ ನೆಕ್ಸ್ಟ್ ಡೇನು ಎಳಿಬೋದಿತ್ತಲ್ಲ. ಅಂದ್ರೆ ಅದು ಮೋಸ್ಟ್ ಪ್ರಾಬಬ್ಲಿ ಆಕ್ಸಿಡೆಂಟ್ ಆಯ್ತು, ಅದಾದ್ಮೇಲೆ ಬಾಡಿ ಬರ್ಲಿಲ್ಲ, ಮನುಷ್ಯ ಬಂದ್ಬಿಟ್ಟಲ್ಲ ಅಂತ ಮಿಸ್ ಆಗೋಯ್ತೇನೋ ಅಲ್ಲಿ. ಆತರ ಅಂದ್ರೆ ಸರ್ ಅದು ಲ್ಯಾಪ್ಟಾಪ್ ಇತ್ತು, ನಾವು ಪ್ರೆಸ್ಗೆ ಎಲ್ಲ ವಿಡಿಯೋ ಆಗಿತ್ತಲ್ಲ, ನಾನು ಅದ್ರ ಸ್ವಲ್ಪ ಇದ್ ನೋಡ್ತಿದ್ದೆ, ಅವ್ರು ಸಡನ್ಲಿ ಬ್ರೇಕ್ ಆಗಿತ್ತು, ಅದು ಇಲ್ಲಿ ಡಯಾಫ್ರಾಮ್ ಹೊಡೆದಿದೆ. ಸೊ ನಿಮ್ಗೆ ಆಕ್ಸಿಜನ್ ಇಂಟೇಕ್ ತುಂಬಾ ಕಡಿಮೆ ಆಗೋಗುತ್ತೆ, ನಿಮ್ಗೆ ಬ್ರೀದಿಂಗ್ ಶಾರ್ಟ್ ಆಗೋಗುತ್ತೆ. ಆ ಶಾರ್ಟ್ ಬ್ರೀದಿಂಗ್ ಇಂದ ಸಡನ್ಲಿ ಬ್ಲಾಕ್ ಔಟ್ ಆಗುತ್ತೆ ಒಂದು 5-4 seconds.
ಸೊ ಆ ಬ್ಲ್ಯಾಕ್ ಔಟ್ ಆಗಿದ್ದಕ್ಕೆ ಆಕ್ಚುಲಿ ಗಿರೀಶ್ ಅವ್ರಿಗೆ ತುಂಬಾ ಸಿನಿಮಾ ಹೀರೋ ಕರ್ಕೊಂಡು ಗುದ್ಬಿಟ್ನಲ್ಲ ಅಂತ ಅವ್ರಿಗೆ ಒಂದು ಅದು ನಾಳೆ ರಿಲೀಸ್ ಅವ್ರು ತುಂಬಾ ಪ್ಯಾನಿಕ್ ಆಗೋದ್ರು. ಸೊ ಜೊತೆಗೆ ಇವರು ಇದ್ರು, ಇವ್ರ ಆಮೇಲೆ ಇಮಿಡಿಯೇಟ್ಲಿ ಕರ್ಕೊಂಡು ಹೋದ್ರು. ಆ ಗಾಡಿ ಫುಲ್ ಡ್ಯಾಮೇಜ್ ಆಗಿತ್ತು, ಅದನ್ನ ಇವ್ರ ಗ್ಯಾರೇಜಿಗೆಲ್ಲ ಕಳಿಸ್ಕೊಟ್ರು. ನಾನ್ ಇವ್ರಿಗೆ ಅದೇ ಹೇಳ್ತಿದ್ದೆ, ದಯವಿಟ್ಟು ನಮ್ಮ ತಂದೆ ತಾಯಿಗಂತೂ ವಿಷಯ ಗೊತ್ತಾಗಬಾರ್ದು, ಬಿಕಾಸ್ ಒಂದು ಹ್ಯಾಪಿ ಎನ್ವೈರ್ಮೆಂಟ್ ಇದೆ, ನಾಳೆ ಸಿನಿಮಾ ರಿಲೀಸ್ ಆಗ್ತಿದೆ, 2 ವರ್ಷ ಅದಕ್ಕೋಸ್ಕರ ಕಷ್ಟಪಟ್ಟಿದ್ದೀನಿ, ಇವತ್ತು ಈ ತರ ಆಗಿದೆ ಅಂತ ಗೊತ್ತಾದಾಗ ಆಬ್ವಿಯಸ್ಲಿ ಅವ್ರಿಗೆ ದುಃಖ ಆಗುತ್ತೆ. ನನ್ಗೆ ಇಲ್ಲಿ ನಂದು ಏನೋ ಒಂದು ಚಿಕ್ಕ ಸ್ವಾರ್ಥ ಆಗ್ಬೋದು ಅಂತ ಅಲ್ಲಿ ಸಾವಿರಾರು ಜನಕ್ಕೆ ಕಣ್ಣೀರ್ ಹಾಕ್ಸಕ್ ನನ್ಗಂತೂ ಇಷ್ಟ ಇಲ್ಲ. ಐ ನೆವರ್ ಡೂ ದೀಸ್ ಕೈಂಡ್ ಆಫ್ ಸ್ಟಂಟ್ಸ್. ನನ್ಗೆ ಮಾರ್ಕೆಟಿಂಗ್ ಮಾಡ್ಬೇಕು ಅಂದ್ರೆ ಬೇರೆ ಬೇರೆ ರೀತಿ ಇದೆ. ಇದು ಈ ತರ ಅಂತೂ ಐ ಡೋಂಟ್ ಥಿಂಕ್ ಎನಿ ಆರ್ಟಿಸ್ಟ್ ವಿಲ್ ಡೂ. ಸೀರಿಯಸ್ಲಿ ಇದನ್ನ ಯಾರು ಮಾಡಲ್ಲ. ಅದೊಂದು ಕತೆ ಹೇಳ್ತಾರಲ್ಲ, ಹುಲಿ ಬಂದ ಇವತ್ತು ಈ ತರ ನಾಟಕ ಆಡ್ತಿದ್ರೆ ನಾಳೆ ಆದಾಗ್ಲೂ ಯಾರು ಬರಲ್ಲ. ಸೊ ಅದಕ್ಕೆ ಐ ಡೋಂಟ್ ಬಿಲೀವ್ ಇನ್ ಆಲ್ ದಿಸ್. ಇಲ್ಲ, ನಾನು ಅದೇ ಹೇಳಲ್ಲ ಸರ್, ನನ್ನ ಬಾಯಿ ಮೇಲೆ ನಂಗೆ ಕಂಟ್ರೋಲ್ ಇದೆ, ಎಲ್ಲರ ಬಾಯಿ ಮೇಲೆ ನಂಗೆ ಕಂಟ್ರೋಲ್ ಇಲ್ಲ, ಅದ್ರ ಅಗತ್ಯನೂ ನಂಗಿಲ್ಲ. ಸೊ ಅವ್ರ ಪರ್ಸ್ಪೆಕ್ಟಿವ್ ಅದು. ನಾನು ಅದೇ ಹೇಳ್ತಿರೋದು, ಫಸ್ಟ್ ಇನ್ಫಾರ್ಮೇಶನ್ ಸುಧೀಂದ್ರ ಸರ್ ಇಂದ ಏನ್ ಹೋಗಿದೆ ನೀಟಾಗಿ ಮೆನ್ಷನ್ ಆಗಿದೆ. ಇಡೀ ಜೀವನ ಅದಕ್ಕೆ ಅವರು ಒಂದು ಆ ಸಿನಿಮಾಗೆ, ಆ ಪ್ರಿಪರೇಷನ್ಗೆ, ಒಂದು ವ್ಯಕ್ತಿತ್ವನ ಕಾಪಾಡ್ಕೊಳ್ಳಕ್ಕೆ, ಒಂದು ದೇಹನ ಕಾಪಾಡ್ಕೊಳ್ಳಕ್ಕೆ ಎಷ್ಟೆಲ್ಲ ಶ್ರಮ ಇರುತ್ತೆ. ಮಾರ್ಕೆಟಿಗೆ ಎಷ್ಟು ತೊಂದರೆ ಆಗತ್ತೆ. ಆಮೇಲೆ ಇವನು ಹಿಂಗೇನಾ ಕುಡ್ಕೊಂಡೋಗಿ ಹೊಡೆದ್ನಾ, ಆ ಸಿನಿಮಾ ನಾಳೆ ರಿಲೀಸ್ ಇದೆ, ಯಾವುದೋ ಯೋಚನೆ ಮಾಡದೆ ಯಾವ ತರದ ಮನಸ್ಥಿತಿ ಅವ್ರು ಇದಾರೆ ಅನ್ನೋದು ತುಂಬಾ ಭಯ ಆಗೋದು, ಏನಾಗೋದು ಆ ತರ ಕನ್ಫ್ಯೂಸ್ ಆಗೋಯ್ತು ನನಗೆ. ಒಂದ್ ಸಣ್ಣ ಯೋಚನೆ ಮಾಡ್ಬೇಕಿತ್ತು. ಒಬ್ಬ ಹೀರೋ ಅವ್ನ ಸಿನಿಮಾ ನಾಳೆ ರಿಲೀಸ್ ಆಗುತ್ತೆ, ಕುಡ್ಕೊಂಡೋಗಿ ಹೊಡೆದ್ನಾ ಅಂದ್ಬಿಟ್ರೆ ಒಂದು ಏನ್ ಮೈಂಡಿಗೆ ಏನ್ ಬರುತ್ತೆ ನೋಡೋರಿಗೆ, ಇವನು ಅದೇ ಸಾಲಲ್ಲೇ ಇರೋನೇನೋ ಅಂತ ಹಂಗ್ ಬರಲ್ವಾ. ಸೊ ಆಮೇಲೆ ಇಷ್ಟ ದಿನ ಇವ್ರದ್ದು ಸೀರಿಯಲ್ ಇಂದ ಬಂದ ಇಮೇಜ್, ಒಂದು ಫ್ಯಾಮಿಲಿ ಎಲ್ಲ ಅವ್ರಿಗೆ ಕನೆಕ್ಟ್ ಆಗಿದೆ, ಆಡಿಯನ್ಸ್ ಇದಾರಲ್ಲ, ಸಡನ್ ಅಂತ ಅವ್ರ ಮೈಂಡಿಗೆ ಬಂದ್ಬಿಡುತ್ತೆ. 2 ದಿನ ಅವ್ರ ಸಿನಿಮಾಗೆ ಬರ್ದಿದ್ರೆ ಸಾಕು ಸರ್, ನಮ್ಮ ಸಿನಿಮಾ ಆಚೆ ಹೋಗ್ಬಿಡುತ್ತೆ. ಎಷ್ಟು ಡೇಂಜರ್ ಇದೆ ಅಂತ ಅದನ್ನೆಲ್ಲ ಒಂಚೂರು ಯೋಚನೆ ಮಾಡ್ಬೇಕು ಆ ತರ ಹೇಳುವಾಗ. ಅದೇ ಹೇಳಿರೋ ಸರ್, ಎಲ್ಲರದು ಅವ್ರ ಓನ್ ಪರ್ಸ್ಪೆಕ್ಟಿವ್ ಇದೆ, ಅದನ್ನ ನಾವು ಕರೆಕ್ಟ್ ಮಾಡೋಕ್ಕೂ ಆಗಲ್ಲ. ನನಗ್ ಗೊತ್ತಿರೋ ಹಾಗೆ ನನ್ ಪರ್ಸನಲಿ ನನ್ಗೆ ಯಾರ್ಯಾರು ಪರಿಚಯ ಇದೆ, ದೇ ವಿಲ್ ನೋ ದ ಫ್ಯಾಕ್ಟ್. ನನ್ಗೆ ಏನೇ ಹೆಚ್ಚು ಕಡಿಮೆ ಆದ್ರೆ ಅವ್ರಿಗೆ ಎಫೆಕ್ಟ್ ಆಗುತ್ತೆ, ಅವ್ರಿಗೆ ನನ್ ಬಗ್ಗೆ ಗೊತ್ತಿದ್ರೆ ಸಾಕು. ಅದನ್ನ ಆಪರ್ಚುನಿಟಿ ಮಾಡ್ಕೊಳ್ಳೋದಾದ್ರೆ ನಾನು ಅದನ್ನ ಏನು ಮಾಡ್ಕೊಳಕ್ಕಾಗಲ್ಲ. ಅಂಡ್ ಹಿಂದೆ ಕೂತ್ಕೊಂಡು ಸೀಟ್ ಹೊಡೆದಿರೋದು, ನಾನ್ MMA 30 ಎಲ್ಲ ಮಾಡಿ ಅಂತದ್ ಎಷ್ಟು ಏಟ್ ತಿಂದಿದ್ದೀನಿ. ಆಬ್ವಿಯಸ್ಲಿ 1-2 ಪೇನ್ ಕಿಲ್ಲರ್ ಸರಿ ಆಗುತ್ತೆ. ನಾನ್ 12 ಗಂಟೆಗೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಒಂದ್ ದಿನ ಫುಲ್ ಅದನ್ನ ಕ್ಯಾರಿ ಮಾಡ್ಬೋದಿತ್ತು. ನೆಕ್ಸ್ಟ್ ಡೇ ಹಾಸ್ಪಿಟಲ್ಗೆ ಹೋಗಿದ್ರು, ಫುಲ್ ಡೇ ಪೇ ಮಾಡಿದ್ರು ರೂಮ್ಗೆ, ರಾತ್ರಿ ತನಕ ಮಲ್ಕೋಬೋದಿತ್ತು ನಾನು ಬೇಕಿದ್ರೆ. ಸರ್, ನಾನು ತುಂಬಾ ಮುಂಚೆಯಿಂದಾನೇ ಹೇಳ್ತಾ ಇದ್ದೆ, ಇದಕ್ಕಿಂತ ಮುಂಚೆ ನನಗೆ ನನ್ನ ಆಯ್ಕೆ ಮೇಲೆ ಕಂಟ್ರೋಲ್ ಇರಲಿಲ್ಲ. ಬಿಕಾಸ್ ನಾನು ಒಂದು ಕೆಟ್ಟ ಆಪ್ಷನ್ ಒಳ್ಳೆ ಆಪ್ಷನ್ ಕಿಂತ ನನಗೆ ಒಂದು ಆಪರ್ಚುನಿಟಿ ಸಿಗೋದು ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ಇತ್ತೀಚೆಗೆ 2-3 ದಿನದಿಂದ ರೆಸ್ಪಾನ್ಸ್ ನೋಡಿ, ಜನಗಳ ಪ್ರತಿಕ್ರಿಯೆ ನೋಡ್ತಿರೋದ್ರಿಂದ, ಆಮೇಲೆ ಒಂದಷ್ಟು ಫೋನ್ ಕಾಲೆಲ್ಲ ಬರ್ತಿರೋದ್ರಿಂದ ಈಗ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗ್ಬೇಕು. ಆ ಪೊಸಿಷನ್ ಅಲ್ಲಿ ಇದೀನಿ, ವೇರ್ ಕ್ಯಾನ್ ಐ ಇಂಡಿಪೆಂಡೆಂಟ್ಲಿ ಚೂಸ್ ಅಂತ ಒಂದು ಆಪರ್ಚುನಿಟಿ ಇದೆ. ಸೊ ಅದನ್ನ ತುಂಬಾ ರೆಸ್ಪಾನ್ಸಿಬಲಿ ಯೂಸ್ ಮಾಡ್ಕೋಬೇಕು. ಒಂದಷ್ಟು 2 ಥಿಯೇಟರ್ ನೆನ್ನೆ ವಿಸಿಟ್ ಮಾಡಿದೆ. ಮುಗಿದ ತಕ್ಷಣ ಜನಗಳ ರಿಯಾಕ್ಷನ್ ಏನ್ ಆರ್ಗ್ಯಾನಿಕ್ಲಿ ಮತ್ತೆ ಆ ಜೆನ್ವಿನ್ ರಿಯಾಕ್ಷನ್ ಏನ್ ಸಿಕ್ಕಿದೆ, ಅದು ತುಂಬಾ ಪ್ರಿಷಿಯಸ್. ಅದು ನಾವು ಅದನ್ನ ಏನೇ ಮಾಡಿದ್ರು ಮ್ಯಾನಿಪುಲೇಟ್ ಮಾಡಕ್ ಆಗಲ್ಲ. ಜನಗಳು ನಿಜವಾಗ್ಲೂ ಅವ್ರಿಗೆ ಏನ್ ಅನ್ಸುತ್ತೆ ಅದನ್ನೇ ಅವರು ವ್ಯಕ್ತಪಡಿಸ್ತಾರೆ. ಆ ಖುಷಿ ಏನಿದೆಯಲ್ಲ, ಅದೇ ಗೆಲುವು ಕಾರಣ ಆಗುತ್ತೆ ನಾಳೆ. ಸೊ ನಾನು ಮುಂಚೆನೆ ಹೇಳಿದ್ದೀನಿ, ಐ ಓನ್ಲಿ ಮೇಕ್ ಫಿಲ್ಮ್ಸ್ ಫಾರ್ ಎಂಟರ್ಟೈನ್ಮೆಂಟ್. ಜನಕ್ಕೆ ಥಿಯೇಟರ್ ಬಂದ್ರೆ ಅದು ಎಂಟರ್ಟೈನ್ ಆಗ್ಬೇಕು. ಅವನ್ಗೆ ಜೀವನದಲ್ಲಿ ಸಾವಿರಾರು ಮೆಸೇಜ್ ಕೊಡೋರು ಇದಾರೆ ಅಕ್ಕಪಕ್ಕ. ಬೆಳಗ್ಗೆ ಎದ್ರು ಹೆಂಡತಿಯಿಂದ ಹಿಡಿದು ಆಫೀಸ್ ಎಲ್ಲರೂ ಮೆಸೇಜ್ ಕೊಡೋರೆ ಅವ್ನಿಗೆ, ಹಿಂಗ್ ಮಾಡು ಹಂಗ್ ಮಾಡು ಅಂತ. ಸೊ ಐ ಥಾಟ್ ಆ ಒಂದು ಮೆಸೇಜ್ ಅವ್ರಿಗೆ ಏನ್ ಬರ್ಡನ್ ಆಗಿರುತ್ತಲ್ಲ, ಅದರಿಂದ ಹೊರಗಡೆ ಬಂದು ಥಿಯೇಟರ್ ಅಲ್ಲಿ ಅವರು 2.5 hours ಕೂತ್ಕೊಂಡ್ರೆ ಮೈಂಡ್ ಫ್ರೀ ಆಗ್ಬೇಕು, ರಿಲ್ಯಾಕ್ಸ್ ಆಗ್ಬೇಕು, ಎಂಜಾಯ್ ಮಾಡ್ಬೇಕು. ಏನೋ ಒಂದ್ ಕಡೆ ಅವ್ರ ವ್ಯಕ್ತಿತ್ವದಲ್ಲಿ 1% ಚೇಂಜ್ ತಂದ್ರು ದಟ್ ಇಸ್ ಮೋರ್ ದೆನ್ ಇನಫ್. ನಾನು ಕಂಪ್ಲೀಟ್ಲಿ ಸಮಾಜ ಬದಲಾಯಿಸ್ಬಿಡ್ತೀನಿ ಅನ್ನೋ ನನ್ಗೆ ಅದೆಲ್ಲ ಇಲ್ಲ. ಸೊ ಐ ವಿಲ್ ಮೇಕ್ ಎಂಟರ್ಟೈನಿಂಗ್ ಫಿಲ್ಮ್ಸ್. ಮೆಸೇಜ್ ಅವ್ರ ಪರ್ಸ್ಪೆಕ್ಟಿವ್ ಅದನ್ನ ಅವರು ಯಾವ ತರ ರಿಸೀವ್ ಮಾಡ್ತಾರೆ. ಆಬ್ವಿಯಸ್ಲಿ ಒಂದು ಸಿನಿಮಾದಲ್ಲಿ ವಿಲನ್ ಸಾಯೋದ್ರಲ್ಲೂ ಒಂದು ಪರ್ಸ್ಪೆಕ್ಟಿವ್ ಇದೆ, ನಾವು ಯಾವ ರೀತಿ ಅದನ್ನ ಅರ್ಥ ಮಾಡ್ಕೊಟ್ಟಿದ್ದೀವಿ ಅನ್ನೋದ್ರ ಮೇಲೆ. ಸೊ ಐ ವಿಲ್ ಡೂ ಸಚ್ ಕೈಂಡ್ ಆಫ್ ಫಿಲ್ಮ್ಸ್ ಅಂಡ್ ಐ ವಿಲ್ ಡೂ ರೆಸ್ಪಾನ್ಸಿಬಲಿ. ಇನ್ನೊಂದಷ್ಟು ಟೆಕ್ನಾಲಜಿ ಆಡ್ ಆನ್ ಮಾಡೋದು ಏನಿದೆ, ಲೈಕ್ ಐ ವಿಲ್ ಟ್ರೈ ಟು ಡೂ ದ್ಯಾಟ್. ಸುಮಾರು ಸ್ಕ್ರಿಪ್ಟ್ಗಳು ಇವ್ರೊಬ್ಬರೇ ಒಂದಿಷ್ಟು ಎಷ್ಟು ಕೇಳಿದ್ರೆ ಗೊತ್ತಿಲ್ಲ. ಅಂದ್ರೆ ನನಗ್ ಕಾಂಟ್ಯಾಕ್ಟ್ ಮಾಡಿ ಕಿರಣ್ ರಾಜ್ ಅವ್ರಿಗೆ ಕತೆ ಹೇಳ್ಬೇಕು ಅಂತಂದಾಗ ನಾನೊಂದು 15 ಕತೆ ಇವ್ರ ಜೊತೆಲಿ ಕೇಳಿದ್ದೀನಿ. ಬಟ್ ಇವ್ರದ್ದು ತುಂಬಾ, ಈಗ ನಮ್ ಸಿನಿಮಾನೇ ನೋಡಿದ್ರಲ್ಲ, ಆ ಪಾತ್ರ, ನನ್ನ ಅಭಿನಯಕ್ಕೆ ಎಲ್ಲಿ ಎಷ್ಟು ಜಾಗ ಇದೆ, ಸೂಕ್ಷ್ಮವಾಗಿ ನಾನು ಎಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ ಟೈಮ್ ಇದೆ. ಹೀರೋ ಅಂದ ತಕ್ಷಣ ನಾನು ಫುಲ್ ಎಲ್ಲ ಹೊಡೆದ್ ಬಿಡ್ತೀನಿ ಅಥವಾ ಹಾಡ್ ಸಾಂಗ್ ಅಲ್ಲಿ ಡಾನ್ಸ್ ಮಾಡ್ಬಿಡ್ತೀನಿ, ಅದೆಲ್ಲ
ನನ್ನ ಜಾಗ ಏನಿದೆ ನಾನು ಆಸ್ ಆಕ್ಟಿಂಗ್ ತೋರ್ಸೋಕೆ ಅಂತ ಅದನ್ನ ತುಂಬಾ ಗಮನಿಸ್ತಾರೆ. ಕೆಲವೊಂದು ಸ್ಕ್ರಿಪ್ಟ್ಗಳು ಚೆನ್ನಾಗೇ ಇದೆ, ಆ ಥರ ಎಲ್ಲ ಬಂದಿದೆ. ಅದು ಹಳೇದೊಂದು 2 ಸಿನಿಮಾ ಇತ್ತು, ಶೇರ್ ಮತ್ತೆ ಮೇಘ, ಅದು ರಾನಿಗಿಂತ ಮುಂಚೆ ಮಾಡಿದ್ದು, ಅದು 2 ಇದೆ. ಹಾ 2 ರೆಡಿ ಇದೆ, ಅವರು ರಾನಿಗೆ ವೇಟ್ ಮಾಡ್ತಾರೆ. ಹೌದು 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 ಹೌದು. ಅಂದ್ರೆ ಸರ್ ಮಾರ್ಕೆಟಿಂಗ್ ಅಂದ್ರೆ ನಾವು ಬರೀ ವಿಷಯನ ಹೊರಗಡೆ ಹಾಕೋದಲ್ಲ, ಆ ವಿಷಯದ ಮೇಲೆ ಜನಗಳಿಗೆ ಎಷ್ಟು ಆಸಕ್ತಿ ಇರುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ನಾವು ಆಬ್ವಿಯಸ್ಲಿ ಕಾಂಟೆಂಟ್ ಪುಷ್ ಮಾಡ್ತಾನೆ ಇರ್ತೀವಿ, ಜನಗಳಿಗೆ ರೀಚ್ ಆಗಲ್ಲ ಅಂತ ಹೇಳ್ತಾ ಇರ್ತೀವಿ. ಅಂತ ಟೈಮಲ್ಲಿ ಅಟೆನ್ಷನ್ ಗ್ರಾಬಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಆತರ ಏನಾದ್ರು ಮಾಡ್ಬೇಕು ಅಂದ್ರೆ ಏನಾದ್ರು ಹೊಸದ್ ಮಾಡ್ಬೇಕು. ಸೊ ನಾನು ಸ್ಟಾರ್ಟಿಂಗ್ ಇಂದ ನೋಡಿ, ನಾನು ಇದು ಅಚೀವ್ ಮಾಡಿದೆ, ಅದ್ ಅಚೀವ್ ಮಾಡಿದೆ, ಹಿಂಗ್ ಮಾಡಿದೆ, ನನ್ಗೆ ಆತರ ನ್ಯೂಸ್ ಬರ್ಲಿ ಅಂತ ಇಷ್ಟ ಇದೆ. ಕಾಲ್ ಮುರ್ಕೊಂಡು ಹಾಸ್ಪಿಟಲ್ ಬಿದ್ದವನೇ, ನನ್ಗೆ ಆತರ ನ್ಯೂಸ್ ಬರ್ಲಿ ಅಂತ ನನ್ಗೂ ಇಷ್ಟ ಇಲ್ಲ. ಐ ವಾಂಟ್ ಟು ಮೇಕ್ ಮೈ ಪ್ರೊಫೈಲ್ ಲುಕ್ ವೆರಿ ಗುಡ್, ವೆರಿ ಕ್ರಿಯೇಟಿವ್, ಇನ್ಸ್ಪಿರೇಷನ್ ಆಗಿ ಕಾಣ್ಬೇಕದು. ಸೊ ನಾನು ಅದಕ್ಕೆ ಆ ರೀತಿ ಒಂದು ಕೆಲಸ ಹುಡುಕ್ತಾ ಇರ್ತೀನಿ. ಅದರಿಂದ ಇನ್ನೊಂದಷ್ಟು ಜನ ಲೈಫ್ ಎಕ್ಸ್ಪೀರಿಯನ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಲೈಫ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ನನಗೆ ತಿಳಿಸ್ಬೇಕು ಅಂತ ತುಂಬಾ ಇದೆ. ಅಪಾರ್ಟ್ ಫ್ರಮ್ ವಾಟ್ ಎವರ್ ಐ ಡೂ, ನನ್ನ ಕೆಲಸ, ನನ್ನ ಪ್ರೊಫೆಷನ್ ಏನಿದೆ ಅದ್ ಬಿಟ್ಟು ಜೀವನ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಅದು ಎಷ್ಟು ಸುಂದರವಾಗಿದೆ, ಅದನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಅಪ್ಸ್ ಅಂಡ್ ಡೌನ್ಸ್ ಪ್ರತಿಯೊಬ್ಬರ ಲೈಫಲ್ಲಿ ಇದ್ದೇ ಇರುತ್ತೆ. ಬಟ್ ಎಷ್ಟೇ ಅಪ್ಸ್ ಅಂಡ್ ಡೌನ್ಸ್ ಇದ್ರೂ ಒಂದು ಬ್ರೈಟ್ ಟುಮಾರೋ ಇದ್ದೇ ಇದೆ. ಅದಕ್ಕೆ ನಾವು ಪ್ರೆಸೆಂಟ್ ಅಲ್ಲಿ ಎಷ್ಟು ಕೆಲಸ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ದಟ್ ಇಸ್ ವಾಟ್ ಐ ವಾಂಟ್ ಟು ಟೆಲ್ ಪೀಪಲ್. ಹೌದು ಹೌದು ಸರ್, ತೋರಿಸ್ತಾ ಇದ್ದೀನಿ. ಅಂದ್ರೆ ಫಸ್ಟ್ ಸರ್ ಬ್ಯಾಂಗ್ಳೂರಲ್ಲಿ ಒಂದು 14-15 ಇದೆ. ಹಾ, ರೆಗ್ಯುಲರ್ಲಿ ಅಂದ್ರೆ ಟೋಟಲ್ 2000 ಫ್ಯಾಮಿಲೀಸ್. ಹೌದು ಹೌದು. ಇಲ್ಲ ಆತರ ಸ್ವಲ್ಪ ಕಷ್ಟ ಆಗ್ತಿದೆ. ಅದಕ್ಕೆ ನಾವು ಸಿನಿಮಾ OTT ಬಂದಾದ್ಮೇಲೆ ಅವ್ರಿಗೆ ಒಂದು ಪ್ರೊಜೆಕ್ಟರ್ ಸ್ಕ್ರೀನಿಂಗ್ ಹಾಕಿ ಆತರ ಪ್ಲಾನ್ ಮಾಡಿದೀನಿ. ಬಿಕಾಸ್ ಮೆಡಿಕಲ್ ಹೆಲ್ತ್ ಎಲ್ಲರದು ಅಷ್ಟು ಚೆನ್ನಾಗಿರಲ್ಲ, ಅಂಡ್ ಬೇರೆ ಮನಸ್ಥಿತಿ ಆತರ ಒಂದಷ್ಟು ಜನ ಇದ್ದಾರೆ. ಬಟ್ ತುಂಬಾ ಪ್ರೀತಿ ಮಾಡ್ತಾರೆ. ನಾನು ನೆನ್ನೆನೇ ಆಶ್ರಮಕ್ಕೆ ಹೋದಾಗ, ನಾನು ಲಿಟ್ರಲಿ ಆಶ್ರಮದಲ್ಲಿ ನಂದು ಅವ್ರ ಜೊತೆ ಎಲ್ಲ ಮಾತುಕತೆ ಎಲ್ಲ ಮುಗ್ದಾದ್ಮೇಲೆ ಎಲ್ಲ ತುಂಬಾ ಆಶೀರ್ವಾದ ಮಾಡಿದ್ರು. ನಾನು ಆಕ್ಚುಲಿ ಫ್ರಂಟ್ ಸೀಟ್ ಅಲ್ಲಿ ಕೂತ್ಕೋಬೇಕಾಗಿತ್ತು, ಅಲ್ಲಿ ಕೆಳಗಡೆ ಫುಲ್ ಕೊಚ್ಚೆ ಆಗಿತ್ತು ಅಂತ ನಾನು ಹಿಂದೆ ಹೋಗಿ ಕೂತ್ಕೊಂಡೆ. ಅದಕ್ಕೆ ಎಲ್ಲ ಸೇಫ್ ಆಗಿದೆ. ಮುಂದೆ ಕೂತಿದ್ರೆ ಗುಂಡೆ ಓಪನ್ ಆಗೋಗಿರೋದು ನಂದು. ಸೊ ಎಲ್ಲೋ ಒಂದ್ ಕಡೆ ಒಂದು ಆಶೀರ್ವಾದ ಅನ್ನೋದಿದೆ. ಅಂಡ್ ನೀವೇ ಎಷ್ಟೋ ಜನ ಮಾಧ್ಯಮದವರೇ ನನಗೆ ಫೋನ್ ಮಾಡಿ ದೃಷ್ಟಿ ಆಗಿದೆ, ದಯವಿಟ್ಟು ದೃಷ್ಟಿ ತೆಗೆಸ್ಕೊಳ್ಳಿ, ಈ ದೇವಸ್ಥಾನಕ್ಕೆ ಹೋಗಿ, ಅದೆಲ್ಲ ಮುಂಚೆನೆ ನನಗೆ ಹೇಳ್ತಿದ್ರಿ. ನನಗೆ ಮುಂಚೆನೂ ಡೆಂಗ್ಯೂ ಆಗಿತ್ತು. ದೃಷ್ಟಿ ಹೌದು, ನಂಗೆ 4 ವಾರದಿಂದ ಅಂದ್ರೆ ಫುಲ್ ಜ್ವರ ಇದೆ, ಡೆಂಗ್ಯೂ ಆಗಿದೆ. ನಾನು ಆದ್ರೂ ಇಂಟರ್ವ್ಯೂ ಕೊಡ್ತಾ ಇದ್ದೀನಿ. ನಾನ್ ನನ್ನ ಕೆಲ್ಸಕ್ಕೆ ಯಾವತ್ತೂ ಮೋಸ ಮಾಡೋನೇ ಅಲ್ಲ. ನನ್ಗೆ ನನ್ ಕೆಲಸ, ದಟ್ ಇಸ್ ದ ಓನ್ಲಿ ಥಿಂಗ್ ವಿಚ್ ಇಸ್ ಕೀಪಿಂಗ್ ಮೀ ಹಿಯರ್. ನಂಗೆ ಅದ್ ಬಿಟ್ಟು ಇನ್ ಯಾವ ಗೊತ್ತಿರೋ ಹಾಗೆ ಯಾವ ಸಪೋರ್ಟ್ ಇಲ್ಲ, ಯಾವ ಬೇರೆ ಬ್ಯಾಕಪ್ ಇಲ್ಲ. ನನ್ಗೆ ನನ್ ಕೆಲಸ ಮಾತ್ರ ಒಂದು ಶಕ್ತಿ, ನನ್ ಕೆಲ್ಸಾನೇ ನಂಬಿಕೆ. ಸೊ ನಾನು ಅದಕ್ಕಂತೂ ಯಾವತ್ತೂ ಮೋಸ ಮಾಡಕ್ ಹೋಗಲ್ಲ. ಫೌಂಡೇಶನ್ ಸಪೋರ್ಟ್ ಮಾಡಕ್ಕೆ ಅಂತ ಒಂದಷ್ಟು ಬೇರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಅದರಿಂದ ನನ್ಗೆ ತುಂಬಾ ಏನೋ ಬರ್ತಿದೆ ಅಂತ ಇಲ್ಲ. ಸೊ ಆಶ್ರಮಕ್ಕೆ ಆಗೋಷ್ಟು ಒಂದು ಸರ್ಕಲ್ ಕ್ರಿಯೇಟ್ ಮಾಡಿದೀನಿ. ನಾಳೆ ನಾನು ಇದ್ರು ಇಲ್ದೇ ಹೋದ್ರು ಒಂದು ಸರ್ಕಲ್ ಅದ್ ನಡೀತಾನೆ ಇರ್ಬೇಕು ಅಂತ ಅಷ್ಟು ರೆಡಿ ಮಾಡಿಟ್ಟಿದ್ದೀನಿ. ದ ಮೋರ್ ವಿ ಗಿವ್, ದ ಮೋರ್ ವಿ ಗೆಟ್. ಥ್ಯಾಂಕ್ ಯು. ಆಮೇಲೆ ಎಲ್ಲ ಸ್ಕ್ರೀನ್ಗಳೆಲ್ಲ ನೋಡ್ತಿದ್ದಾಗ ತುಂಬಾ ಆಡಿಯನ್ಸ್ ಇದು ನಿಮ್ ಮುಖಾಂತರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ತುಂಬಾ ಸೂಕ್ಷ್ಮ ವಿಚಾರಗಳಿದೆ ಅಲ್ಲಿ. ಮೊಬೈಲ್ ಅಲ್ಲಿ ಆ ಒಂದು ನೀವು ಸಿನಿಮಾ ನೋಡ್ತಾ ಇರುವಾಗ ಆ ಸಾಂಗ್ ಬಂತು, ಸಾಂಗ್ ಒಂದು ಮುಗ್ದ್ಬಿಡ್ಲಿ, ಫೈಟ್ ಬಂತು, ಈ ಸೀನ್ ಏನು, ಪ್ರತಿ ಸೀನ್ ಅಲ್ಲೂ ಮುಂದಿನ ಸೀನ್ ನ ತುಂಬಾ ಕನೆಕ್ಟಿಂಗ್ ವಿಷಯಗಳಿದೆ. ಸೊ ಈ ಮೊಬೈಲ್ ಸಿನಿಮಾ ನೋಡುವಾಗ ಮೊಬೈಲ್ ನೋಡ್ತಾ ಇರೋದು 2 ತೊಂದರೆ. ಒಂದು, ನಿಮಗೂ ಸಿನಿಮಾ ಕನೆಕ್ಟ್ ಆಗಲ್ಲ ಕರೆಕ್ಟ್ ಆಗಿ, ಮತ್ತೆ ಪಕ್ಕದವನಿಗೂ ಅದು ಡಿಸ್ಟ್ರಾಕ್ಟ್ ಆಗ್ತಾ ಇರುತ್ತೆ. ಸೊ ಇದು ಬರೀ ಆಕ್ಷನ್ ಫೈಟ್ ಆ ತರದ ಗಂಗ್ಸ್ಟರ್ ಸಿನಿಮಾ ಅಂತ ಅಲ್ಲ ಇದು. ಇದರಲ್ಲಿ ತುಂಬಾ ಸೂಕ್ಷ್ಮ ವಿಚಾರಗಳಿದೆ. ಡೈಲಾಗ್ ಕೂಡ ಅಷ್ಟೇ, ನಿಮಗೆ ಎಲ್ಲದರಲ್ಲೂ ವಿಷಯ ಇದೆ. ಸೊ ಈ ಮುಖಾಂತರ ಸ್ವಲ್ಪ ಮೊಬೈಲ್ಗಳು ಬಿಟ್ಟು ತುಂಬಾ ಗಮನ ಕೊಟ್ಟು ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊಡುತ್ತೀನಿ. ಆಮೇಲೆ ಸೌಂಡ್ ಡಿಸೈನ್ ಕೂಡ ಅಷ್ಟೇ. ತುಂಬಾ ಥಿಯೇಟರ್ಗಳಲ್ಲಿ ನಾವು ಯಾಕಷ್ಟು 4-5 ತಿಂಗಳ ಸೌಂಡ್ ಡಿಸೈನ್ ಕೆಲಸ ಮಾಡಿದ್ವಿ ಅಂತ ಅನ್ಸ್ಬಿಡ್ತು ಕೆಲವೊಂದು ಥಿಯೇಟರ್ ನೋಡ್ತಿದ್ದಾಗ. ನಿಮ್ಗೆ ಮೀಡಿಯಾ ಶೋ ಹಾಕಿದ್ನಲ್ಲ ಸರ್, ಎಷ್ಟು ವರ್ಸ್ಟ್ ಸೌಂಡ್ ಇದೆ ಅಂದ್ರೆ
ನಂಗೆ ತುಂಬಾ ಬೇಜಾರಾಗೋಯ್ತು. ಥೋ, ಇಲ್ಲಿ ಯಾಕೆ ನಾವು ಆಕ್ಚುಲಿ ಅಲ್ಲಿ ನೋಡಿರ್ಲಿಲ್ಲ ನಾನು, ಆ ಥಿಯೇಟರ್ ಹಂಗಿದೆ ಅಂತ ಸೌಂಡು. ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಬುಕ್ ಮಾಡ್ಬಿಟ್ಟಿದ್ರು. ಹೌದು, ಅಲ್ಲಿ ಹೋಗಿ ನೋಡಿದಾಗ ಹೋಗಿ ಮೀಡಿಯಾ ಇಲ್ಶೋ ಹಾಕ್ಬಿಟ್ನಲ್ಲಪ್ಪ, ಏನ್ ಇಂಪ್ರೆಷನ್ ಬೀಳುತ್ತೆ ಅವ್ರ ಮೇಲೆ ಅಂತ. ಬೇರೆ ನಮ್ಗೆ ವೀರೇಶು ಇದು ಮೇನ್ ಥಿಯೇಟರ್ ಅದ್ರಲ್ಲೂ ಹಾಕ್ಬೋದಿತ್ತು ನಾವು. ದಯವಿಟ್ಟು ಒಂದು ನಾನು ಮೀಡಿಯಾದ ಇನ್ನೊಂದು ಒಳ್ಳೆ ಸೌಂಡ್ ಇರೋ ಕಡೆ ಒಂದ್ಸಲ ಹೋಗಿ ನೋಡಿ, ನಿಮ್ಗೆ ಆ ಸಿನಿಮಾ ಬೇರೆ ಫೀಲ್ ಆಗುತ್ತೆ. ನೀವೇನು ಅಲ್ಲ ನೋಡಿದ್ರಲ್ಲ, ಅದು ಅಲ್ಲೇ ಅಲ್ಲ, ಅದು 50% ಡ್ರಾಪ್ ಆಗಿದೆ ಸಿನಿಮಾದು. ಆ ವಿಜುವಲ್ ಕೂಡ ಪ್ರತಿಯೊಂದಕ್ಕೂ ಬೇರೆ ತರ. 4 ತಿಂಗಳು ಬರೀ ಸೌಂಡಿಗೆ ಕೆಲಸ ಮಾಡಿದೀವಿ. ಏನ್ ಹಿಂಗಾಗೈತಿ ಈ ಥಿಯೇಟರ್, ಕೆಲವೊಂದ್ ಕಡೆ ಸೌಂಡೇ ಕೊಡಲ್ಲ ಕರೆಕ್ಟ್ ಆಗಿ. ಎಲ್ಲಾ ಕಡೆ ನಾವು ನೋಡಕ್ ಆಗಲ್ಲ. ಈ ಮುಖಾಂತರ ಅದು ಒಂದು ವಿಷಯ. ಯಾಕಂದ್ರೆ ನಾನು ಮೊಬೈಲ್ನ ನೋಡ್ತಾ ಸಿನಿಮಾ ನೋಡ್ಬೇಕು ತುಂಬಾ ಕೆಲವೊಂದು, ಯಾಕಂದ್ರೆ ನನಗೆ ಮೇನ್ ಮೀಡಿಯಾ ಪತ್ರಿಕೆಲೆಲ್ಲ ಕರೆಕ್ಟ್ ಆಗಿ ರಿವ್ಯೂ ಬರ್ದಿದ್ದಾರೆ, ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಈ ಕೆಲವೊಂದು ಯೂಟ್ಯೂಬರ್ಸ್ ರಿವ್ಯೂ ಮಾಡಿದ್ದಾರೆ. ಅವ್ರ ತಲೆಯಲ್ಲಿ ಏನ್ ಇಟ್ಕೊಂಡು ಹೋಗಿರ್ತಾರೋ ಅಥವಾ ಕಣ್ಣು ಎಲ್ಲಿರುತ್ತೋ ಗೊತ್ತಿಲ್ಲ. ನಂಗೆ ತುಂಬಾ ಬೇಜಾರಾಗುತ್ತೆ. ಕೆಲವೊಂದು ಯೂಟ್ಯೂಬರ್ಸ್ ಅವ್ರು ಮಾತಾಡೋ ರೀತಿ, ಬಳಸೋ ಪದ, ಏನ್ ಅಟ್ಯಾಕ್, ಅವ್ರಿಗೆ ಕಥೆ ಅಂದ್ರೆ ಏನ್ ಗೊತ್ತ, ಎಲ್ಲ ಚಿಕ್ಕ ಹುಡುಗರು. ಅವ್ರಿಗೆ ಸ್ಕ್ರೀನ್ ಪ್ಲೇ ಬಗ್ಗೆ ನಾಲೆಜ್ ಇದೆಯಾ? ಅವನು ಹೇಳ್ತಾನೆ ಅವ್ರಲ್ಲಿ, ಅವ್ರಿಬ್ಬರನ್ನು ಲವ್ ಮಾಡಿಸ್ಬಿಡ್ಬೇಕಿತ್ತು. ಅವ್ರ ಮನೆ ಒಳಗಡೆ 2 ಕ್ಯಾರೆಕ್ಟರ್ ಇರ್ತಲ್ಲ, ಹೀರೋ ಹೀರೋಯಿನ್. ಏನ್ ಹೇಳೋಣ ಅವರಿಗೆ? ಪಾತ್ರಗಳಂದ್ರೆ ಏನು? ಒಂದು ಡೈಲಾಗ್ ಇಂದ ಒಂದು ಕ್ಯಾರೆಕ್ಟರ್ ಬಿದ್ದು ಹೋಗುತ್ತೆ. 6 ತಿಂಗಳು ಎಷ್ಟು ಜನ ಕೂತ್ಕೊಂಡು ಟೇಬಲ್ ಅಲ್ಲಿ ಎಷ್ಟು ಅದರ ಆಂಗಲ್ ಅಲ್ಲಿ ಯೋಚನೆ ಮಾಡಿ ಬರ್ದಿರ್ತೀವಿ. ಅವ್ರಿಬ್ರನ್ನ ಲವ್ ಮಾಡಿಸ್ಬಿಟ್ಟಿದ್ರೆ ಚೆನ್ನಾಗಿರೋದು ಅಂತ. ಅವಳು ಯಾರು? ಅವಳು ಅವಳು ಟರ್ಮ್ಸ್ ಅಂಡ್ ಕಂಡೀಷನ್ ಹೇಳ್ತಾಳೆ. ಫಸ್ಟ್ ಕಂಡೀಷನ್ ಹೇಳ್ತಾಳೆ, ಆಮೇಲೆ ಟರ್ಮ್ಸ್ ಅಂಡ್ ಕಂಡೀಷನ್ ಹೇಳ್ತಾಳೆ. ಅವಳು ಅವನಿಗೆ ಲವರ್ ಅಲ್ಲ, ಅವಳು ಹೆಂಡತಿ ಅಲ್ಲ, ಅವಳು ಫ್ರೆಂಡ್ ಅಲ್ಲ. 6 ತಿಂಗಳು ನಾನು ಈ ಮನೇಲಿ ಇರ್ತೀನಿ ಅಂತ ಹೇಳಿದಾಳೆ. ಹೇಳೋ ಕಂಡೀಷನ್ ಹೇಳ್ತಾಳೆ. ಸೊ ಅಲ್ಲಿ ಲವ್ ಸ್ಟೋರಿ ಏನೇನು ಹಂಗಾದ್ರೆ ಬಂದು ಕೂತ್ಕೊಂಡ್ ಬಿಡ್ಬೇಕು ಸ್ಕ್ರಿಪ್ಟ್ಗೆ. ಎಷ್ಟು ಸೀನ್ JK ಬಾರಿ ಅಂತ ಸೀನಿಯರ್ಗಳೆಲ್ಲ ಅನಲೈಸ್ ಮಾಡಿ ಸ್ಕ್ರಿಪ್ಟ್, ಅದು ಸುಮ್ನೆ ಆಗಿದ್ದಲ್ಲ. ಹಾ ಹೌದು, ಅದು ಹೇಳಿಸಿದೀನಿ. ಅಲ್ಲ ಸರ್, ಇವ್ರದೆಲ್ಲ ಏನ್ ಗೊತ್ತಾ, ಮೊಬೈಲ್ ಅಲ್ಲಿ ನೆಕ್ಸ್ಟ್ ವಿಡಿಯೋ ಎಡಿಟ್ ಮಾಡ್ತಾ ಕೂತ್ಕೋತಾರೆ. ಇಲ್ಲೊಂದು ಪಿಕ್ಚರ್ ಹಿಂಗಿರುತ್ತೆ, ಅಲ್ಲಿ ಯಾವ್ದೋ ಒಂದು ಮೇನ್ ವಿಷಯನೇ ಬಿಟ್ಟೋಗಿರುತ್ತೆ ಅವರಿಗೆ. ನಮ್ಮ ಸಿನಿಮಾದಲ್ಲಿ ಸಾಂಗ್ಸ್ಗಳು ಬರ್ತವೆ. ಪ್ರತಿ ಯಾವ್ದು ಡ್ರೀಮ್ ಸಾಂಗ್ ಹೋಗೋದಿಲ್ಲ, ಪ್ರತಿ ಸಾಂಗ್ ಅಲ್ಲೂ ಕತೆ ಹೇಳಿದೀವಿ. ನೆಕ್ಸ್ಟ್ ಕತೆ ಕನೆಕ್ಷನ್ ಇದೆ. ಅದೆಲ್ಲ ಎಷ್ಟು ಸೂಕ್ಷ್ಮವಾಗಿ ನೋಡ್ಬೇಕು. ಸೊ ಈ ಯೂಟ್ಯೂಬರ್ಸ್ ಒಂದು 2-3 ಜನರಿಗೆ ನಾನು ಅವ್ರು ಬಂದಿದ್ರೆ ಅವ್ನ ಕಡೆ ಪುಣ್ಯಾತ್ಮ ಹೆಂಗ್ ಹೇಳು, ಹೆಂಗ್ ಸ್ಕ್ರಿಪ್ಟ್ ಮಾಡೋದು ಹೇಳು. ಅಟ್ಲೀಸ್ಟ್ ಏನು ಹೇಳ್ತಾನೆ, ಲ್ಯಾಂಡಿಂಗ್ ಅಂದ್ರೆ ಏನು, ಸ್ವಲ್ಪ ಲ್ಯಾಂಡಿಂಗ್ ಸರಿ ಇಲ್ಲ. ಏನು ಲ್ಯಾಂಡಿಂಗು ಅದನ್ನ ನಾನು ಕೇಳ್ಬೇಕು, ನಂಗೆ ಗೊತ್ತಿಲ್ಲ. ನಾನು ಒಂದು 15 ವರ್ಷದಿಂದ ಸುಮಾರು ದೊಡ್ಡ ಸ್ಕ್ರಿಪ್ಟ್ ರೈಟರ್ ಜೊತೆ ಕೂತ್ಕೊಂಡಿದ್ದೀನಿ, ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ದೀನಿ, ಸುಮಾರು ಸಿನಿಮಾಗಳಿಗೆ ವರ್ಕ್ ಮಾಡಿದ್ದೀನಿ. ಏನೇನೋ ಪಾಯಿಂಟ್ ಹೇಳ್ತಾರೆ, ಅದೆಲ್ಲ ನಾವು ಕೇಳಿಸ್ಕೊಳ್ತು. ನಮ್ಗೆ ಆ ಜ್ಞಾನ ಇಲ್ವಾ? ಇವ್ರ ಹತ್ರ ಕೇಳ್ಕೊಳ್ಬೇಕಾಗಿದೆ. ಅನುಭವಗಳ ಒಂದಿಷ್ಟು. ಎಷ್ಟು ಸರ್ 2 ವರ್ಷ ಎಷ್ಟು ಬ್ಲಡ್ ಹೋಗಿರುತ್ತೆ ಅವ್ರು ಸಿನಿಮಾ ಮಾಡಕ್ಕೆ. ಇವು ಚಿಲ್ಲರೆ ಬುದ್ಧಿ ಇಟ್ಕೊಂಡು ರಿವ್ಯೂ ಮಾಡ್ತಾರಲ್ಲ ಎಷ್ಟು. ಸೊ ಒಂದು ಒಳ್ಳೆ ತುಂಬಾ ಒಳ್ಳೊಳ್ಳೆ ರಿವ್ಯೂ ಮಾಡೋರು ಇದ್ದಾರೆ ನಮ್ಮಲ್ಲಿ. ನಾವೊಂದು ತುಂಬಾ ಗಮನ ಹೋದಲ್ವಾ, ಈ ಮಿಸ್ಟೇಕ್ ಇದೆ, ನೆಕ್ಸ್ಟ್ ಸರಿ ಮಾಡ್ಕೊಳ್ಬೇಕು. ಅದನ್ನ ನಾವು ರಿಸೀವ್ ಮಾಡ್ಕೊಳ್ತೀವಿ. ಸೊ ಅದಕ್ಕೆ ಸ್ವಲ್ಪ ಕೆಲವೊಂದು, ನಾನು ಎಲ್ಲ ಯೂಟ್ಯೂಬರ್ನ ನಾನು ಇದು ಮಾಡ್ತಾ ಇಲ್ಲ, ಕೆಲವೊಂದು 2-3 ನಾನು ನೋಡಿದೆ. ಹೌದು ಸರ್, ದಯವಿಟ್ಟು ಆ ಮೊಬೈಲ್ದು ಒಂದು ತುಂಬಾ ಸಿನಿಮಾ ನಮ್ಗೆ ಬೇಜಾರಾಗ್ತಾ ಇರುತ್ತೆ. ನಾನು ಹಿಂಗ್ ನೋಡ್ತಾ ಇರ್ತಾನೆ, ಮೊಬೈಲ್ ಹೋಯ್ತು ಅವ್ನ ತಲೆಯಿಂದ, ಅದು ಕನೆಕ್ಟ್ ಆಗಲ್ಲ, ಅವನಿಗೆ ಬೇರೆನೆ ಅರ್ಥ ಆಗುತ್ತೆ ಸಿನಿಮಾ. ಸುಮಾರು ಪೈರಸಿಗಳು ಆಗ್ತಾ ಇದ್ರು, ಅದಕ್ಕೊಂದು ಟೀಮ್ ಇಟ್ಬಿಟ್ಟಿದ್ರು, ಡಿಲೀಟ್ ಮಾಡ್ತಾನೆ ಇದಾರೆ, ಲಿಂಕ್ಗಳು ಹಾಕ್ತಾನೆ ಇದಾರೆ. ಯಾವ್ದಾವ್ದೋ ಸೈಟ್ಗಳಲ್ಲಿ ಸಿನಿಮಾದ್ದು ಎಲ್ಲ ಡಿಲೀಟ್ ಮಾಡ್ತಾನೆ ಇದಾರೆ ಲಿಂಕ್ಗಳು. ಸರ್ ಇವತ್ತೇ ಒಂದು 40 ಪ್ಲಾಟ್ಫಾರ್ಮ್ ಅಲ್ಲಿ ಸಿನಿಮಾದ ಲಿಂಕ್ ಹಾಕಿದ್ದಾರೆ. ಅಲ್ಲ ತೋರ್ಸ್ಬಿಡ್ತೀನಿ ನಿಮ್ಗೆ. ಅದಕ್ಕೊಂದು ಟೀಮ್ ಮಾಡಿ, ಆಂಟಿ ಪೈರಸಿ ಟೀಮ್ ಮಾಡಿ ನಾವು ಅವ್ರು ಅದನ್ನ ಕೆಲಸ ಮಾಡ್ತಾನೆ ಇದಾರೆ. ಎಷ್ಟು ಹಾಕ್ತಾ ಇದಾರೆ, ಅದು ಎಲ್ಲ ಅವ್ರಿಗೆ ಸಿಗ್ತಾ ಇದೆ ಸಿನಿಮಾ ಗೊತ್ತಿಲ್ಲ. ದಯವಿಟ್ಟು ಆ ತರ ಎಲ್ಲ ಮಾಡಕ್ ಹೋಗ್ಬೇಡಿ. ಆಂಟಿ ಪೈರಸಿ ನಿಮ್ಗೆ ತೋರಿಸ್ತೀನಿ, ಸುಳ್ಳಲ್ಲ. ಇವತ್ತೇ 40 ಲಿಂಕ್ ಡಿಲೀಟ್ ಮಾಡಿದ್ದಾರೆ. ಒಂದು ದಿನಕ್ಕೆ 40 ಲಿಂಕ್ ಅಲ್ಲಿ ಸಿನಿಮಾ ಬರುತ್ತೆ ಅಂದ್ರೆ ಹೆಂಗೆ ಕಂಟ್ರೋಲ್ ಮಾಡೋದು ಇವ್ರನ್ನ? ಇಷ್ಟು ಜನ
2 ಅವರ್ ದರ್ಶನ ಮಾಡಕ್ಕೆ 4 ಅವರ್ಸ್ ನಿಂತ್ಕೊಂಡು 8 ಕಿಲೋಮೀಟರ್ ನಡ್ಕೊಂಡ್ ಬಂದು ಮೊಬೈಲ್ ಇಲ್ದಂಗೆ ದರ್ಶನ ಮಾಡ್ಕೊಂಡು ಹೆಂಗ್ ಹೋಗ್ತೀವ ಹೌದು. ಆದ್ರೆ 2.5 ಅವರ್ಸ್ ಸಿನಿಮಾ ನೋಡಕ್ಕೆ ಅಲ್ಲ ಅದೊಂದು ಕಾಮನ್ಸ್. ತುಂಬಾ ಸೀರಿಯಸ್ ಆಗಿ ಸಿನಿಮಾ ನೋಡ್ತಿರ್ತಾನೆ ಸರ್, ಪಕ್ಕದವನು ಮೊಬೈಲ್ ಇಟ್ಕೊಂಡಿದ್ದ ಎಷ್ಟು ಅವನಿಗೆ ಡಿಸ್ಟರ್ಬ್ ಆಗುತ್ತೆ, ಅದು ಬೇರೆಯವ್ರಿಗೆ ತೊಂದರೆ ಆಗುತ್ತೆ.